ಸರ್ವರಿಗೂ ಶುಭ ದಿನ. ವೇದಿಕೆಯ ಮೇಲೆ ಆಸನವಿರುವಂತಹ ಹಿರಿಯರೇ, ಗಣ್ಯರೇ ಹಾಗೂ ವೇದಿಕೆಯ ಕೆಳಭಾಗದಲ್ಲಿರುವಂತಹ ಎಲ್ಲ ಸಹೃದಯರಿಗೆ ಆತ್ಮೀಯವಾದಂತಹ ನಮಸ್ಕಾರ. ಈ ದಿನ ಮಾರ್ಚ್ 8 ನಮ್ಮದೆಂದು ಬೀಗುವ ದಿನ. ಪುರುಷರ ಶುಭಾಶಯಗಳಿಗೆ ಕಣ್ಣರಳಿಸುವಂತಹ ದಿನ, ಮನಸೋರುವಂತಹ ದಿನ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸಾಮಾಜಿಕ ಕ್ಷೇತ್ರ ಇರಬಹುದು, ಸಾಂಸ್ಕೃತಿಕ ಇರಬಹುದು, ಆರ್ಥಿಕ, ರಾಜಕೀಯ, ವಿಜ್ಞಾನ ಹೀಗೆ ಹಲವು ರಂಗಗಳಲ್ಲಿ ಸಾಧನೆಗಳನ್ನು ಮಾಡಿದಂತಹ, ಕೊಡುಗೆಗಳನ್ನು ನೀಡಿದಂತಹ ಮಹಿಳೆಯರನ್ನ ಗೌರವಿಸುವಂತಹ ದಿನ. ಮಹಿಳೆಯರ ಸಬಲೀಕರಣವನ್ನ ನೆನಪಿಸುವಂತಹ ಅಥವಾ ಜಾಗೃತಿಯನ್ನು ಮೂಡಿಸುವಂತಹ, ಲಿಂಗ ಸಮಾನತೆಯ ಕುರಿತು ಅರಿವನ್ನ ಮೂಡಿಸುವಂತಹ ದಿನ ಅಂತ ಹೇಳಿ. ಹಾಗೆ ನೋಡಿದ್ರೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಸಾಧಕಿ ಅಂತ ಹೇಳಿ. ಮಗಳಾಗಿ, ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಪ್ರೇಮಿಯಾಗಿ, ಸಂಗಾತಿಯಾಗಿ ಏನೆಲ್ಲವೂ ಕೂಡ ಆಗಿ ತನ್ನ ಆ ಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ಜವಾಬ್ದಾರಿಯನ್ನ ನಿಭಾಯಿಸುತ್ತಿರುವಂತಹ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಸಾಧಕಿಯೇ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವಳ ಕೆಲಸ ಸಮಾಜಮುಖಿಯಾದಾಗ, ಅವಳು ಮಾಡುವಂತಹ ಕೆಲಸಗಳು ಸಮಾಜಕ್ಕೆ ಒಳಿತಾಗುವಾಗ ಆಕೆ ಹೆಚ್ಚು ಹೆಚ್ಚು ಪರಿಚಿತರಾಗ್ತಾ ಹೋಗ್ತಾಳೆ. ಪ್ರಪಂಚವೇ ಅವಳನ್ನ ಗುರುತಿಸುತ್ತಾ ಹೋಗುತ್ತೆ ಅಂತ ಹೇಳಿ. ಯಾವಾಗ ಮಹಿಳೆ ಪ್ರಪಂಚದಾದ್ಯಂತ ಗುರುತಿಸಲ್ಪಡ್ತಾಳೋ ಅವಾಗ ಹೆಚ್ಚು ಹೆಚ್ಚು ಜನಮಾನಸದಲ್ಲಿ ಉಳಿಯುತ್ತಾ ಹೋಗ್ತಾಳೆ ಅಂತ ಹೇಳಿ. ಅಂತಹ ಅದರಲ್ಲೂ ಮಹಿಳೆ ಸಾಧನೆ ಮಾಡಿದಂತಹ, ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ 13 ಮಹಿಳೆಯರ ಜೀವನಗಾಥೆಯೇ ವಿಜ್ಞಾನದ ಜಾಡು ಬದಲಿಸಿದ ಜಾಣೆಯರು ಎನ್ನುವಂತಹ ಪುಸ್ತಕ ಅಂತ ಹೇಳಿ. ಈ ಪುಸ್ತಕದ ವಿಶೇಷತೆಯನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಪುಸ್ತಕವನ್ನ ಪ್ರಕಟಿಸಿದ, ಅಂದ್ರೆ ಪ್ರತಿಯೊಂದು ಪುಸ್ತಕ ಪ್ರಕಟವಾದಾಗಲೂ ಕೂಡ ಪರಿಹಾರ ರೂಪದಲ್ಲಿ ಒಂದು ಸಸಿಯನ್ನ ನೆಟ್ಟು ಮರವಾಗಿ ಬೆಳೆಸಿ ಮತ್ತು ಪ್ರಕೃತಿಯ ಮೇಲೆ ಅಪಾರ ಕಾಳಜಿಯನ್ನು ಹೊಂದಿರುವಂತಹ ಭೂಮಿ ಬುಕ್ಸ್ ನ ವಿಶಾಲಾಕ್ಷಿ ಶರ್ಮಾ ಮೇಡಮ್ಗೆ ಪೂರಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸೋಣ. ನಂತರ ನಾನು ಈ ಪುಸ್ತಕವನ್ನ ಮೇಡಮ್ ಕಳಿಸಿದ ಮೇಲೆ 2 ಬಾರಿ ಓದಿದೆ ಅಂತ ಹೇಳಿ. ನಾನು 2 ಬಾರಿ ಓದಿದೆ ಅನ್ನುವುದಕ್ಕಿಂತ ಈ ಪುಸ್ತಕವೇ ನನ್ನನ್ನ 2 ಬಾರಿ ಓದಿಸಿಕೊಂಡು ಹೋಯಿತು ಅನ್ನುವುದು ಸೂಕ್ತವೇನು ಅಂತ ಹೇಳಿ. ಅಷ್ಟು ಅತ್ಯುತ್ತಮವಾದಂತಹ ಪುಸ್ತಕ. ಯಾಕೆ ಅತ್ಯುತ್ತಮ ಅಂತ ಹೇಳ್ತೀನಿ, ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಇಂತಹ ಒಳ್ಳೆಯ ಕೃತಿಯನ್ನ ನೀಡಿದಂತಹ ಲೇಖಕರಾದಂತಹ ಸರೋಜಾ ಪ್ರಕಾಶ್ ಮೇಡಮ್ಗೆ ನನ್ನ ಮನದಾಳದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಈ ಪುಸ್ತಕದ ವಿಶೇಷತೆ ಏನು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದರಲ್ಲಿರುವಂತಹ 13 ಮಹಿಳೆಯರು ಯಾರೂ ಕೂಡ ಅಸಾಧಾರಣ ಕುಟುಂಬದಿಂದ ಬಂದಂತಹವರಲ್ಲ. ನಿಮ್ಮೆಲ್ಲರ ಹಾಗೆ ತುಂಬಾ ಸಾಧಾರಣ ಕುಟುಂಬದಿಂದ ಬಂದಂತಹವರು, ಆದರೆ ಅಸಾಧಾರಣ ವ್ಯಕ್ತಿತ್ವವನ್ನ ಮೆರೆದವರು ಅಂತ ಹೇಳಿ. ಸೊ ಒಂದು 5-6 ಮಹಿಳೆಯರನ್ನ ಅವರು ಮಾಡಿದಂತಹ ಕೊಡುಗೆಗಳನ್ನ ಒಂದೊಂದು ನಿಮಿಷದಲ್ಲಿ ಕಟ್ಟಿಕೊಡ್ತಾ ಹೋಗ್ತೇನೆ ಅಂತ ಹೇಳಿ. ಈ ವಿಜ್ಞಾನಿಗಳು ಏನೆಲ್ಲ ಮಾಡಿದ್ರು ಆ ವಿಷಯವನ್ನ, ಮತ್ತೆ ಈ ಪುಸ್ತಕ ಬರೀ ವಿಜ್ಞಾನ ಲೇಖಕಿಯರ ಮಾಹಿತಿ, ಅದರಲ್ಲಿ ವಿಜ್ಞಾನದ ಆಗುಹೋಗುಗಳು, ಅಂಕಿಅಂಶಗಳು ಮಾತ್ರ ಇದೆ. ಸೊ ಇದನ್ನ ಎಲ್ಲರೂ ಓದಬಹುದೇ, ಬರೀ ವಿಜ್ಞಾನಿಗಳು ಮಾತ್ರ ಓದಬೇಕೆ ಅಥವಾ ವಿಜ್ಞಾನ ಕಲಿತವರು ಮಾತ್ರ ಓದಬಹುದಾ ಅನ್ನುವಂತಹ ಊಹೆ ನಿಮ್ಮದಾಗಿದ್ರೆ ಅದು ಖಂಡಿತ ತಪ್ಪು ಅಂತ ಹೇಳಿ. ಸೊ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಓದಬಹುದಾದಂತಹ ಪುಸ್ತಕ, ಅತ್ಯಂತ ಸರಳ ಭಾಷೆಯಲ್ಲಿ. ಮತ್ತೆ ಈ ಮಹಿಳೆಯರು ಇಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದ್ರು, ಅವರು ವಿಜ್ಞಾನದಲ್ಲಿ ಇಂತಹದ್ದನ್ನ ಸಂಶೋಧನೆ ಮಾಡಲು ಅಷ್ಟು ಮಾತ್ರ ಇಲ್ಲ.
ಅವರು ಹುಟ್ಟಿದಾಗಿನಿಂದ ಹಿಡಿದು ಇದರಲ್ಲಿ ಕೆಲವರು ಕಾಲವಾಗಿದ್ದಾರೆ, ಕೆಲವರು ಇನ್ನೂ ಇದ್ದಾರೆ ಅಂತ ಹೇಳಿ. ಕೆಲವರು ಕಾಲವಾಗಿ ದಶಕಗಳೇ ಕಳೆದಿದೆ, ಶತಕಗಳೇ ಕಳೆದಿದೆ, ಆದರೂ ಕೂಡ ನಮ್ಮ ಜನಮಾನಸದಲ್ಲಿ ಇನ್ನೂ ಉಳಿದಿದ್ದಾರೆ ಅಂದ್ರೆ ಅವರು ನೀಡಿರುವಂತಹ ಕೊಡುಗೆಗಳ ಬಗ್ಗೆ ನಿಜವಾಗಿಯೂ ಕೂಡ ನಾವು ಆಲೋಚಿಸಬೇಕು ಅಂತ ಹೇಳಿ. ಅದನ್ನ ಕಣ್ಣಿಗೆ ಕಟ್ಟುವ ಹಾಗೆ ಬರೆದಿದ್ದಾರೆ ಅಂತ ಹೇಳಿ. ಮೊದಲನೆಯ ಮಹಿಳೆ ಡಾಕ್ಟರ್ ಫ್ರಾನ್ಸಿಸ್ ಅರ್ನಾಲ್ಡ್ ಎನ್ನುವಂತಹ ಒಬ್ಬ ಹುಡುಗಿ. ನಾವೇನ್ ಥಿಂಕ್ ಮಾಡ್ತೀವಪ್ಪ ಅಂದ್ರೆ, ನನ್ನನ್ನೂ ಸೇರಿಸಿಕೊಂಡು ನಮ್ಮ ಮಕ್ಕಳಿಗೆ ನಾವೇನು ಹೇಳ್ತೀವಿ ಅಂದ್ರೆ, ಯಾವ್ದಾದ್ರೂ ಒಂದು ವಿಷಯದಲ್ಲಿ ಈಗ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗಿಬೇಕು, ಆ ಪುಸ್ತಕದಲ್ಲಿ ಇರುವುದನ್ನೆಲ್ಲ ಕಂಠಪಾಠ ಮಾಡಬೇಕು, ಅವಾಗ ಏನೋ ಒಂದು ಸಾಧನೆ ಅಂತ ಹೇಳಿ ರ್ಯಾಂಕ್ ಬರಬೇಕು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಫ್ರಾನ್ಸಿಸ್ ಅರ್ನಾಲ್ಡ್ ಎನ್ನುವಂತಹ ಒಬ್ಬ ಮಹಿಳೆ, ಅವಳು ಎಷ್ಟು ಸ್ವತಂತ್ರ ಮನೋಭಾವದವಳಾಗಿರ್ತಾಳೆ ಅಂದ್ರೆ, ತನ್ನ 10ನೇ ವಯಸ್ಸಿಗೆ ಅವಳು ಕೆಲಸವನ್ನು ಮಾಡಕ್ ಶುರು ಮಾಡ್ತಾಳೆ. ಬೀಜವನ್ನು ಮಾರಿ ಸಂಪಾದಿಸ್ತಾಳೆ, ಲಂಚ್ ಹೋಮ್ ಸರ್ವರ್ ಆಗಿ ಕೆಲಸ ಮಾಡ್ತಾಳೆ, ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾಳೆ, ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಳೆ. ಹಾಗೆ ಸ್ವತಂತ್ರ ಮನೋಭಾವವನ್ನ ಹೊಂದಿದ್ದಂತಹ ಒಬ್ಬ ಹುಡುಗಿ ನೊಬೆಲ್ ಪಾರಿತೋಷಕವನ್ನ, ಜೀವ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪಾರಿತೋಷಕವನ್ನ ಪಡೆಯುವರ ಮಟ್ಟಿಗೆ ಸಾಧನೆಯನ್ನು ಮಾಡ್ತಾಳೆ ಅಂದ್ರೆ ಅವಳ ಜೀವನ ಅತ್ಯಂತ ರೋಚಕವಾಗಿತ್ತು ಅಂತ ಹೇಳಿ. ಅವಳ ಜೀವನಕ್ಕೆ ಈ ಅತ್ಯುನ್ನತ ಪದವಿಗೆ, ಅತ್ಯುನ್ನತ ಪಾರಿತೋಷಕವನ್ನ ಪಡೆಯುವಲ್ಲಿಗೆ ಬಂದಳು ಅಂದ್ರೆ ಅವಳು ಅಂದುಕೊಂಡಿದ್ದೇನಪ್ಪಾ ಅಂದ್ರೆ, ಓದನ್ನ ಒಂದು ಧ್ಯಾನವಾಗಿ, ಒಂದು ಪ್ರಾರ್ಥನೆಯಾಗಿ ಓದಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಸೊ ಇದು ಒಂದು. ಇನ್ನೊಂದು, ಚೀನಾದ ಒಂದು ಪ್ರಾಂತ್ಯದಲ್ಲಿ ಜನಿಸಿದಂತಹ ತು ಯು ಎನ್ನುವಂತಹ ಮಹಿಳೆ ಮಲೇರಿಯಾದಿಂದ ಹೆಚ್ಚು ಜನರ ಸಾವಾಗ್ತಾ ಇರುತ್ತೆ. ಮಲೇರಿಯಾಕ್ಕೆ ಔಷಧವನ್ನ ಕಂಡುಹಿಡಿತಾಳೆ, ಆ ಸಂಶೋಧನೆಗೆ ನೆರವಾಗ್ತಾಳೆ. ಅವಳು ಕೂಡ ಜೀವ ವಿಜ್ಞಾನದಲ್ಲಿ, ಜೀವ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪಾರಿತೋಷಕವನ್ನ ಪಡಿತಾಳೆ. ಅವಳು ಪಟ್ಟಂತಹ ಕಷ್ಟ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿಯ ಸೆರೆಯಾಗಬಹುದು ಅಂತ ಹೇಳಿ. ತನ್ನ 2 ಮಕ್ಕಳನ್ನ, ಒಂದು ಮಗುವನ್ನ ತನ್ನ ತಾಯಿ ತಂದೆ ಮನೇಲಿ ಬಿಡ್ತಾಳೆ, ಇನ್ನೊಂದು ಮಗುವನ್ನ ಹಾಸ್ಟೆಲ್ ನಲ್ಲಿ ಬಿಡ್ತಾಳೆ. ವರ್ಷಾನುಗಟ್ಲೆ ಮನೆಗೆ ಹೋಗಲ್ಲ. ಆ ಮಗು ಇವಳನ್ನ ಅಪರಿಚಿತಳಂತೆ ನೋಡ್ತಾ ಇರುತ್ತೆ. ಸೊ ಹಾಗೆ ಮತ್ತೆ ಎಂತಹ ದಿಟ್ಟ ಸಾಹಸಿ ಮಹಿಳೆ ಅಂದ್ರೆ, ನಮ್ಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಔಷಧವಾಗುವ ಮೊದಲು ಅದು ಒಂದು ಬರೀ ರಾಸಾಯನಿಕ ವಸ್ತು, ಅದನ್ನ ಸಣ್ಣ ಪುಟ್ಟ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಲಾಗುತ್ತೆ. ಆ ಪ್ರಾಣಿಗಳ ಮೇಲೆ ಆ ಪ್ರಯೋಗ ಸಕ್ಸಸ್ ಆದ್ಮೇಲೆ ಕ್ಲಿನಿಕಲ್ ಟ್ರಯಲ್, ಬೇರೆ ಮನುಷ್ಯರಿಗೆ ಕ್ಲಿನಿಕಲ್ ಟ್ರಯಲ್ ಕೊಡ್ತಾರೆ. ಬೇರೆ ಜನರಿಗೆ ಕೊಡುವ ಬದಲಾಗಿ ತನ್ನ ಮೇಲೆ ತಾನೇ ಪ್ರಯೋಗವನ್ನ ಮಾಡಿಕೊಳ್ತಾಳೆ ಅಂತ ಹೇಳಿ ಔಷಧಿಯನ್ನ. ಸೊ ಹೀಗೆ ನೋಡಿ, ಒಂದು ರಸ್ತೆಯಲ್ಲಿ ಗುಂಡಿಗಳಿದೆ ಅಂತ ಹೇಳಿ ನಾವು ಅಲ್ಲಿ ಹೋಗದೇ ಇದ್ರೆ ಆ ತಾಣವನ್ನೇ ತಲುಪೋದಕ್ಕಾಗೋದಿಲ್ಲ. ಸೊ ಹಾಗೆ ತನ್ನ ಕಷ್ಟಗಳನ್ನ ನಿಭಾಯಿಸಿಕೊಂಡು ಆ ತಾಣವನ್ನು ತಲುಪಿದಂತಹ ಮಹಿಳೆ ಅನೇಕರಿಗೆ ಸ್ಫೂರ್ತಿಯಾಗಬಲ್ಲದು ಅಂತ ಹೇಳಿ. ಇನ್ನೊಬ್ಬ ಮಹಿಳೆ ಹೆನ್ರಿಯೆಟ್ಟಾ ಲ್ಯಾವಿಟ್ ಅಂತ ಹೇಳಿ. ಇವತ್ತು ನಾವೇನು ಬೇರೆ ಬೇರೆ ಗ್ರಹಗಳಿಗೆ ಹೋಗ್ತಾ ಇದ್ದೇವೆ, ಬೇರೆ ಬೇರೆ ನಕ್ಷತ್ರಗಳು ನಮ್ಮಿಂದ ಎಷ್ಟು ದೂರ ಇದ್ದಾವೆ ಅಂತ ಲೆಕ್ಕ ಹಾಕ್ತಾ ಇದ್ದೀವಿ ಅಂದ್ರೆ, ಅದರ ತಂತ್ರ ಸೂತ್ರದ ಹಿಂದೆ ಕೆಲಸ ಮಾಡಿದ್ದಂತಹ ಒಬ್ಬ ಮಹಿಳೆ ಹೆನ್ರಿಯೆಟ್ಟಾ ಲ್ಯಾವಿಟ್ ಅಂತ ಹೇಳಿ. ಈಕೆ ಓದುವಂತಹ ಸಮಯದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಹಿಳೆಯರಿಗೆ ಇನ್ನೂ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನ ನೀಡಿರುವುದಿಲ್ಲ ಅಂತ ಹೇಳಿ ಇವಳು ಅನೌಪಚಾರಿಕವಾಗಿ, ಸಮಾನಾಂತರವಾಗಿ ಅನೌಪಚಾರಿಕವಾಗಿ ವಿದ್ಯಾಭ್ಯಾಸವನ್ನ ಮುಗಿಸಿ ಟೆಲಿಸ್ಕೋಪ್ಗಳಲ್ಲಿ ತೆಗೆದಂತಹ ಚಿತ್ರಗಳನ್ನ ಕುರಿತು ಅಧ್ಯಯನ ಮಾಡ್ತಾಳೆ, ರೆಕಾರ್ಡ್ ಮಾಡ್ತಾಳೆ. ವರ್ಷಾನುಗಟ್ಲೆ ಅವಳು ರೆಕಾರ್ಡ್ ಮಾಡ್ತಾ ಹೋಗ್ತಾಳೆ ಅಂತೇಳಿ. ಆದ್ರೆ ಅವಳ ದುರಾದೃಷ್ಟ, ಅವಳ ಸಂಶೋಧನೆ ಹೊರ ಜಗತ್ತಿಗೆ ತಿಳಿಯುವಷ್ಟರಲ್ಲಿ ಅವಳು ಕಾಲವಾಗಿ ಬಿಡ್ತಾಳೆ. ಆದ್ರೆ ಇದರಿಂದ ತಿಳಿದು ಬರುವಂತದ್ದು ಏನಪ್ಪಾ ಅಂದ್ರೆ, ನೋಡಿ, ನಾವು ಮಾಡುವಂತಹ ಕೆಲಸಗಳು ಆ ಸಮಯದಲ್ಲಿ ನಮಗೆ ಸಂತಸವನ್ನ ಕೊಡದೇ ಇರಬಹುದು, ಆದ್ರೆ ಕಾರ್ಯವನ್ನ ಮಾಡದೇ ಇದ್ರೆ ನಮ್ಮೆಲ್ಲರಿಗೂ ಸಂತಸ ಸಿಗ್ತಾ ಇತ್ತ? ಖಂಡಿತವಾಗಿಯೂ ಇಲ್ಲ ಅಂತ ಹೇಳಿ. ಇದು ಈ ಮಹಿಳೆಯ ಸಾಹಸ. ಇನ್ನೊಂದು, ಮೇರಿ ಕ್ಯೂರಿ. ಈ ಹೆಸರನ್ನ ಕೇಳಿದವರು ಅಂತೆ, ಅದರಲ್ಲೂ 2 ನೊಬೆಲ್ ಪಾರಿತೋಷಕವನ್ನ ಪಡೆದಂತಹ ಮಹಿಳೆ. ಅವಳು ಕಾಲವಾಗಿ ವರ್ಷಾನುಗಟ್ಲೆ ಕಳೆದಿದ್ರು ಕೂಡ ಈಗಲೂ ನಮ್ಮ ಮಕ್ಕಳಿಗೆ ಮಹಿಳಾ ವಿಜ್ಞಾನಿಯ ಹೆಸರು ಅಂದ್ರೆ ನಾವು ಮೇರಿ ಕ್ಯೂರಿ ಹೆಸರನ್ನೇ ಹೇಳ್ತೀವಿ ಅಂತ ಹೇಳಿ. ಸೊ ಅವಳು 2 ನೊಬೆಲ್ ಪಾರಿತೋಷಕ ಪಡೆದಿದ್ದಾಳೆ ಅಂದ್ರೆ ಅವಳ ಜೀವನವೇನು ಹೂವಿನ ಹಾಸಿಗೆಯಾಗಿರಲಿಲ್ಲ ಅಂತ ಹೇಳಿ. ಅವಳು ಅವಳ ಗಂಡನೊಟ್ಟಿಗೆ ಸಂಶೋಧನೆಯನ್ನು ಮಾಡುವಾಗ ಅವಳು ತನ್ನ ಜೀವನವನ್ನೇ ಸಂಶೋಧನೆಯಾಗಿ ಮುಡುಪಾಗಿಟ್ಟವಳು ಅಂತ ಹೇಳಿ. ಅವಳು ಮನೆಗೆ ಬಂದ್ರೆ, ಗಂಡ ಹೆಂಡತಿ ಮನೆಗೆ ಬಂದ್ರೆ, ಮಗು ಹಾಲು ಕುಡಿತಾ ಇದ್ರು ಕೂಡ ಗಂಡನೊಟ್ಟಿಗೆ ಸಂಶೋಧನೆಯ ವಿಷಯವನ್ನೇ ಮಾತನಾಡ್ತಿದ್ಲು. ಅವಳ ಮಗಳು ಅವಳ ಅಟೆನ್ಷನ್ ಬೇಕು, ಅಮ್ಮ ನನ್ನ ನೋಡ್ಲಿ ಅಂತ ಕಾಯ್ತಾ ಇರ್ತಾ ಇದ್ಲು. ಕೊನೆಗೆ ತನ್ನ ಗಂಡ ಬೇಗ ಕಾಲವಾಗಿ ಹೋಗ್ತಾನೆ.
ಆವಾಗ ಅವಳ ಮಕ್ಕಳನ್ನು ನೋಡಿಕೊಂಡಿದ್ದು ಆ ಪಿಯರಿ ಕ್ಯೂರಿಯ ಅಪ್ಪ, ಅಂದ್ರೆ ಇವಳ ಮಾವ ಅಂತ ಹೇಳಿ. ನೋಡಿ, ಒಬ್ಬ ಮೇರಿ ಕ್ಯೂರಿ ಕೂಡ ನೊಬೆಲ್ ಪಾರಿತೋಷಕ ಮಹಿಳೆ, ಸಂಶೋಧನೆಗಾಗಿ ಮೀಸಲಿಟ್ಟ ಅವಳ ಗಂಡ, ಅವಳ ಮಗಳು, ಇವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತಿದ್ದು ಅವಳ ಮಾವ ಅಂತ ಹೇಳಿ. ಅಂದ್ರೆ ಒಬ್ಬ ಮಾವನಾಗಿಯೂ ಕೂಡ ಒಬ್ಬ ಮಹಿಳೆಯ ಸಾಧನೆಗೆ ಸಹಾಯಕವಾಗಬಹುದು, ಒಬ್ಬ ತಂದೆಯಾಗಿ ಸಹಾಯಕವಾಗಬಹುದು, ಒಬ್ಬ ಗಂಡನಾಗಿ, ಒಬ್ಬ ಹೆಂಡತಿಯಾಗಿ, ಏನೆಲ್ಲವೂ ಆಗಿ ನಾವು ಒಂದು ಸ್ಫೂರ್ತಿಯ ಸೆಲೆಯಾಗಿ ನಿಲ್ಲಬಹುದು ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಿ. ಇನ್ನು ಅವಳ ಮಗಳು, ಈ ಮೇರಿ ಕ್ಯೂರಿಯ ಜೀವನವನ್ನ ಓದ್ತಾ ಇದ್ರೆ ನಮಗೊಂದು ನೆನಪಾಗಬಹುದು. ಸುತ್ತಿಗೆ ಇದೆ ಅಲ್ಲ, ಸುತ್ತಿಗೆಯನ್ನ ಗಾಜನ್ನ ಹೊಡೆದ್ರೆ ನೀವು ಗಾಜು ಒಡೆದು ಹೋಗುತ್ತೆ, ಅದೇ ಕಬ್ಬಿಣವನ್ನ ಹೊಡೆದ್ರೆ ಕಬ್ಬಿಣ ಒಂದು ಒಳ್ಳೆ ರೂಪ ಬರುತ್ತೆ ಅಂತ ಹೇಳಿ. ಸೊ ಸಮಸ್ಯೆಗಳು ನಾವು ಅವನ್ನ ಹೇಗೆ, ಸಮಸ್ಯೆ ನಮ್ಮನ್ನ ಗಟ್ಟಿಯನ್ನೂ ಆಗಿಸಬಹುದು, ಶಕ್ತಿಹೀನರನ್ನಾಗಿಯೂ ಕೂಡ ಮಾಡಬಹುದು. ಈ ಸುತ್ತಿಗೆ ಗಾಜನ್ನ ಒಡೆಯಲೂಬಹುದು, ಕಬ್ಬಿಣವಕ್ಕೆ ರೂಪವನ್ನು ಕೊಡಬಹುದು ಅಂತ ಹೇಳಿ. ಗಾಜು ನಾವಾಗ್ತೀವ ಅಥವಾ ಕಬ್ಬಿಣ ಆಗ್ತೀವ ಅನ್ನುವಂತಹದ್ದು ನಮಗೆ ಬಿಟ್ಟದ್ದು ಅಂತ ಹೇಳಿ. ಸೊ ಹೀಗೆ. ಇನ್ನು ಐರಿನ್ ಕ್ಯೂರಿ, ಜೂಲಿಯಟ್, ಮೇರಿ ಕ್ಯೂರಿಯ ಮಗಳು, ಇವಳು ಅಷ್ಟೇ ವಿಜ್ಞಾನವು ಮನುಕುಲದ ಒಳಿತಿಗಾಗಿ ಇರಬೇಕು ಅಂತ ಹೇಳಿ ತನ್ನ ಜೀವನವನ್ನ ಮುಡುಪಾಗಿಟ್ಟಂತಹ ಮಹಿಳೆ. ಇವರೆಲ್ಲರೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಯನ್ನ ಮಾಡಿದವರು. ಇನ್ನೊಬ್ಬ ವಿಶೇಷ ಮಹಿಳೆ ಇದ್ದಾಳೆ, ಹೆನ್ರಿಯೆಟ್ಟಾ ಲ್ಯಾಕ್ಸ್ ಅಂತ ಹೇಳಿ. ಈಕೆ ಆಫ್ರಿಕಾ ಮೂಲದ ಮಹಿಳೆ, ಅಮೆರಿಕಾದ ವರ್ಜೀನಿಯಾದಲ್ಲಿ ತಂಬಾಕು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈಕೆ ಯಾವ ಸಂಶೋಧನೆಯನ್ನೂ ಮಾಡಿಲ್ಲ, ಯಾವ ವಿಜ್ಞಾನಿಯೂ ಅಲ್ಲ, ಯಾವ ಎಜುಕೇಟೆಡ್ ವುಮೆನ್ ಅಲ್ಲ. ಆದರೂ ಕೂಡ ನಮ್ಮೆಲ್ಲರ ಮಧ್ಯೆ ಇವತ್ತು ಜೀವಂತವಾಗಿದ್ದಾಳೆ. ಹೇಗೆ ಅಂದ್ರೆ ಹೇಲಾ ಸೆಲ್ಸ್ ಅನ್ನುವಂತಹ ಹೆಸರಿನ ಮೂಲಕ. ನಮ್ಗೆಲ್ಲರಿಗೂ ಗೊತ್ತಿದೆ, ಈಗ ನಾವು ಕ್ಯಾನ್ಸರ್ ಬಂತು ಒಬ್ಬ ಮಹಿಳೆಗೆ ಅಥವಾ ಯಾರೋ ಪುರುಷರಿಗೆ ಅಂದ್ರೆ ಆ ಕ್ಯಾನ್ಸರ್ ಗಡ್ಡೆಯ ಒಂದಿಷ್ಟು ಅಂಗವನ್ನ ತೆಗೆದು ಬಯಾಪ್ಸಿ ಟೆಸ್ಟಿಗೆ ಅಂತ ಕಳಿಸ್ತೀವಿ. ಕ್ಯಾನ್ಸರ್ ಅಂದ್ರೆ ಏನೂ ಇಲ್ಲ, ಅಬ್ರಪ್ಟ್ ಗ್ರೋತ್ ಆಫ್ ಸೆಲ್ಸ್ ಅಂತ ಹೇಳಿ. ಸಂಖ್ಯೆಯಲ್ಲಿ ಬೆಳೆತಾ ಹೋಗುತ್ತೆ ಅಂತ ಹೇಳಿ. ಅವಳ ಸೆಲ್ಸ್ ಅಂದ್ರೆ ಅವಳ ಒಂದು ಭಾಗವನ್ನ ಕ್ಯಾನ್ಸರ್ಗೆ ಬಯೋಪ್ಸಿ ಟೆಸ್ಟಿಗೆ ಕಳಿಸಿದಾಗ ಅಲ್ಲಿ ಡಾಕ್ಟರ್ ಜಾರ್ಜ್ ಅಂತ ಒಬ್ಬ ಡಾಕ್ಟರ್ ಇರ್ತಾರೆ. ಅವರು ಯಾರದ್ದೇ ಈ ತರ ಗಡ್ಡೆ ಬಂದಾಗ ಅದರಿಂದ ಒಂದು ಸೆಲ್ ಲೈನ್ ಅಂತ ಹೇಳಿ, ಅಂದ್ರೆ ಸೆಲ್ ಲೈನ್ ಅಂದ್ರೆ ಏನಿಲ್ಲ, ತದ್ರೂಪಿ ಜೀವಕೋಶವನ್ನ ಒಂದು ತಾಪಮಾನದಲ್ಲಿ ಮತ್ತೆ ಕೆಮಿಕಲ್ಸ್ ಒಳಗಡೆ ಒಂದು ಸ್ಟೋರ್ ಮಾಡುವಂತದ್ದು ಅಂತ ಹೇಳಿ. ಸೊ ಅದನ್ನ ಮಾಡ್ತಾ ಇರ್ತಾರೆ. ಅದನ್ನ ಮಾಡಿದಾಗ ಎಲ್ಲಾ ಜೀವಕೋಶಗಳು ಸಾಧಾರಣವಾಗಿ ಒಂದ್ 40-50 ದಿನಕ್ಕೆ ನಾಶವಾಗಿ ಹೋಗ್ತಾ ಇದ್ರು. ಆದ್ರೆ ಅಪರೂಪ ಎಂಬಂತೆ ಈ ಹೆನ್ರಿಯೆಟ್ಟಾ ಲ್ಯಾಕ್ಸ್ ನ ಸೆಲ್ಸ್ ಗಳು, ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಹೀಲಾ ಸೆಲ್ಸ್ ಅಂತ ಹೇಳಿ ಅದು ಲೇಬಲ್ ಮಾಡಿರ್ತಾರೆ. ಆ ಸೆಲ್ಸ್ ಗಳು ನಾಶವಾಗೋದೇ ಇಲ್ಲ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಆ ಸೆಲ್ಸ್ ಗಳು. ಅಂತಹ ಅಭಿವೃದ್ಧಿ ಆಗಿರುವಂತಹ ಅವಳ ಜೀವಕೋಶಗಳನ್ನ, ಅವಳ ಸೆಲ್ ಲೈನ್ಗಳನ್ನ ಈಗಲೂ ಕೂಡ ವೈದ್ಯಕೀಯ ಅಂದ್ರೆ ಮೆಡಿಸಿನ್ ಕ್ಷೇತ್ರದಲ್ಲಿ ಪರೀಕ್ಷೆಗೆ ಬಳಸ್ತಾ ಇದ್ದಾರೆ ಅಂತ ಹೇಳಿ. ಈಗಲೂ ಕೂಡ ನಮ್ಮ ಕರೋನಾ ಸಮಯದಲ್ಲೂ ಕೂಡ ಬಳಸಲಾಯಿತು, ಅಥವಾ ಎಲ್ಲ ರೋಗಗಳಿಗೆ ಬಳಸಲಾಗ್ತಾ ಇದೆ. ನೋಡಿ, ನಿಮ್ಮೆಲ್ಲರ ಮಧ್ಯೆ ಹೇಗೆಲ್ಲ ಆಗಿ ಇರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿ. ಇನ್ನ ನೋಡಿ, ನಾನು ಮೇಡಮ್ ಬರೀ ವಿದೇಶದಲ್ಲಿರೋ ಮಹಿಳೆಯರನ್ನ ಹೇಳಿದ್ದೆ ಆಯ್ತು, ನಮ್ಮ ಭಾರತದಲ್ಲಿ ಯಾವ ಮಹಿಳೆಯೂ ಇಲ್ವಾ ಅಂದ್ರೆ, ಭಾರತೀಯಳೇ ಆದಂತಹ ಜಾನಕಿ ಅಮ್ಮಾಳ್ ಎನ್ನುವಂತಹ ಸಸ್ಯ ವಿಜ್ಞಾನಿಯ ಜೀವನವು ಕೂಡ ಅತ್ಯಂತ, ಈಕೆ ತನ್ನ ಜೀವನವನ್ನೇ ವಿಜ್ಞಾನಕ್ಕಾಗಿ ಮುಡುಪಾಗಿಟ್ಲು ಅಂತ ಹೇಳಿ. ಸೊ ಇವತ್ತು ನಾವೇನಾದ್ರೂ ಎಲ್ಲಾದ್ರೂ ಹೋದಾಗ ಕಬ್ಬಿನ ರಸವನ್ನ ಕುಡಿತೀವಿ ಅಂದ್ರೆ ಅದು ತುಂಬಾ ಸಿಹಿಯಾಗಿದೆ ಅಂದ್ರೆ ಆ ಸಿಹಿಯ ಹಿಂದೆ ಇವಳ ಸಂಶೋಧನೆಯ ಫಲವೂ ಕೂಡ ಇದೆ ಅಂತ ಹೇಳಿ. ತುಂಬಾ ಹಿಂದೆ ಬರೀ ಕಬ್ಬಿಗೆ, ನಮ್ಮಲ್ಲಿರುವಂತಹ ಕಬ್ಬಿಗೆ ಅಷ್ಟು ಸಿಹಿ ಇರಲಿಲ್ಲ ಅಂತ ಹೇಳಿ ಅವಳ ಅನೇಕ ತಳಿ ಪ್ರಯೋಗಗಳ ಮೂಲಕ ಸಿಹಿಯನ್ನ, ಬೇರೆ ಬೇರೆ ತಳಿಯನ್ನ ಒಗ್ಗೂಡಿಸಿ ಸಂಕರಗಳನ್ನ ಮಾಡಿ ಈ ಸಿಹಿಯನ್ನ ನಮ್ಗೆಲ್ಲ ಕೊಟ್ಟಿದ್ದಾಳೆ ಅಂತ ಹೇಳಿ. ಸೊ ಹಾಗಾಗಿ ಜಾನಕಿ ಅಮ್ಮಾಳ್ ಎನ್ನುವಂತಹ ಒಬ್ಬ ಮಹಿಳೆಯ ಜೀವನ ಖಾತೆಯು ಕೂಡ ತುಂಬಾ ಸಾಹಸವಾಗಿದೆ. ಇನ್ನು ಜೇನ್ ಗುಡಾಲ್ ಎನ್ನುವಂತಹ ಒಬ್ಬ ಮಹಿಳೆ, ಈಗ ನಾವು ಬಹುತೇಕರು, ನಮ್ಮಲ್ಲಿ ಎಲ್ಲರೂ ಕೂಡ ಪ್ರಾಣಿ ಪ್ರಿಯರು ಅಂತ ಹೇಳಿ, ನಾವೆಲ್ಲರೂ ಕೂಡ ನಾಯಿಯನ್ನ ಸಾಕ್ತೀವಿ, ಬೆಕ್ಕನ್ನ ಸಾಕ್ತೀವಿ. ನಿಮ್ಮೆಲ್ಲರೊಂದಿಗೆ ಸುಲಭವಾಗಿ ಪಳಗುವಂತಹ ಪ್ರಾಣಿಗಳ ಜೊತೆ ನಾವೆಲ್ಲರೂ ಇರ್ತೀವಿ, ಮತ್ತೆ ಅವುಗಳ ಅಧ್ಯಯನ ಮಾಡುವಂತಹದ್ದು ಕೂಡ ತುಂಬಾ ಸುಲಭ ಅಂತ ಹೇಳಿ. ಆದ್ರೆ ಚಿಂಪಾಂಜಿಯ ಅಧ್ಯಯನ, ಚಿಂಪಾಂಜಿ ಮೇಲೆ ಅವಳಿಗೆ ತುಂಬಾ ಪ್ರೀತಿ ಬಂದ್ಬಿಡುತ್ತೆ, ಒಲವು ಬಂದ್ಬಿಡುತ್ತೆ. ಒಂದು ಬಾರಿ ಮನೆಯ ಹೊರಗಡೆ ಅವಳು ಚಿಂಪಾಂಜಿಯನ್ನ ನೋಡ್ತಾಳೆ. ಅವಳಿಗೆ ಅನ್ಸ್ಬಿಡುತ್ತೆ, ಇಲ್ಲ, ನಾನು ಚಿಂಪಾಂಜಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ. ಅವಳು ಏನ್ ಮಾಡ್ತಾಳೆ, ಕಾಡಿಗೆ ಹೋಗ್ತಾಳೆ. ಅಂದ್ರೆ
ಯಾವತ್ತೂ ನಾವು ಪ್ರಾಣಿಗಳ ಆವಾಸ ಸ್ಥಾನದಲ್ಲಿಯೇ ಕೂಡ, ಈಗ ನಿಮ್ಮೆಲ್ಲರ ಅಧ್ಯಯನ ಮಾಡ್ಬೇಕು ಅಂದ್ರೆ ನಾನು ಈ ಪ್ರೋಗ್ರಾಮಿಗೆ ಬಂದಿದ್ದೀನಿ ಅಂದ್ರೆ ನಾನು ತುಂಬಾ ನೀಟಾಗಿ ಬಂದಿದ್ದೀನಿ, ನಾನು ಆಫೀಸಿಗೆ ಹೋಗ್ತೀನಿ ಅಂದ್ರೆ ನಾನು ತುಂಬಾ ನೀಟಾಗಿ ಹೋಗಿರ್ತೀನಿ, ನಾನು ಹೇಗೆ ಮಾತಾಡಬೇಕು ಹಾಗೆ ಇರ್ತೀನಿ. ಆದ್ರೆ ನನ್ನ ನಿಜವಾದ ಬಿಹೇವಿಯರ್ ಅನ್ನ ತಿಳಿಬೇಕು ಅಂದ್ರೆ ನನ್ನ ಮನೆಯಲ್ಲಿ ನೀವು ನೋಡಬೇಕು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಪ್ರಾಣಿಗಳ ನಿಜವಾದ ಬಿಹೇವಿಯರ್ ನೋಡ್ಬೇಕು ಅಂದ್ರೆ ಅವುಗಳ ಆವಾಸ ಸ್ಥಾನವಾದ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಸರಿಸುಮಾರು 30 ವರ್ಷಗಳ ಕಾಲ ಕಾಡಿನಲ್ಲಿ ನೆಲೆ ನಿಂತು ಅವುಗಳ ಅಧ್ಯಯನವನ್ನ ಮಾಡಿದಂತಹ ಜೇನ್ ಗುಡಾಳ್ನ ಜೀವನಗಾಥೆಯನ್ನ ಓದ್ತಾ ಇದ್ರೆ ನಾನೆಲ್ಲೋ ಕಾಡಿನಲ್ಲಿ ಆ ಜೇನ್ ಗುಡಾಳ್ ಪಕ್ಕದಲ್ಲೇ ಇದ್ದೀನೇನೋ ಅನ್ನುವಂತಹ ಫೀಲಿಂಗ್ ಬರುವ ರೀತಿಯಲ್ಲಿ ಆ ಕಥೆಯನ್ನ ಬರೆದಿದ್ದಾರೆ ಅಂತ ಹೇಳಿ. ಹೀಗೆ ಇನ್ನೂ ಅನೇಕ, ರೇಚಲ್ ಕಾರ್ಸನ್ ಇರಬಹುದು, ರೋಸಲಿನ್ ಫ್ರಾಂಕ್ ಇರಬಹುದು, ಹೀಗೆ ಇನ್ನು ಟೋಟಲ್ 13 ಮಹಿಳೆಯ ಜೀವನಗಾಥೆಯನ್ನ ಬರೆದಿದ್ದಾರೆ. ಇದು ನಾನು ಉದಾಹರಣೆ ಜಸ್ಟ್ ಅನ್ನ ಹೇಳಿದ್ದೀನಿ ಅಂತ ಹೇಳಿ. ಹಾಗಾದ್ರೆ ಈ ಪುಸ್ತಕವನ್ನ ಯಾರೆಲ್ಲ ಓದಬೇಕು? ಬರೀ ಈ ವಿಜ್ಞಾನಿಗಳು ತುಂಬಾ ಹಳಬರಾಗೋದ್ರು, ಹೊಸದಾಗಿ ಯಾರು ಮಹಿಳೆಯರು ಏನು ಸಾಧನೆಯನ್ನ ಮಾಡ್ತಾ ಇಲ್ಲವಾ ಅನ್ನೋದಾದ್ರೆ, ನಾವು ಮಹಿಳೆಯರ ಈಗಿನ ಸ್ಥಿತಿಗತಿ ಅಥವಾ ವಿದೇಶದಲ್ಲೂ ಹೇಗಿತ್ತು ಮಹಿಳೆಯರ ಸ್ಥಿತಿಗತಿ ಅನ್ನೋದನ್ನ ನಾವು ತುಂಬಾ ಕೂಲಂಕಷವಾಗಿ ಈ ಪುಸ್ತಕವನ್ನ ಓದ್ತಾ ಇದ್ರೆ ಅಂಶಗಳ ಗಮನಕ್ಕೆ ಬರುತ್ತೆ ಅಂತ ಹೇಳಿ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಮಹಿಳೆಯರ ಸಂಖ್ಯೆ, ಈಗ ಮಹಿಳೆಯರು ಶಿಕ್ಷಣವನ್ನ ಮುಗಿಸಿದ ನಂತರ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕಿಯರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯಗಳಲ್ಲಿ, ಸಂಶೋಧನಾ ಕೇಂದ್ರಗಳಲ್ಲಿ, ಸರ್ಕಾರದ ಉನ್ನತ ಮಟ್ಟದ ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಮಹಿಳಾ ವಿಜ್ಞಾನಿಗಳ ಸಂಖ್ಯೆ ತುಂಬಾ ವಿರಳ ಅಂತ ಹೇಳಬಹುದು. ಯಾಕೆ ವಿರಳ ಅನ್ನೋದಾದ್ರೆ, ಹಾಗಾದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಬರ್ತಾ ಇರುವಂತಹವರ ಸಂಖ್ಯೆ ಇಲ್ವಾ? ಖಂಡಿತವಾಗಿಯೂ ಇದೆ. ವಿಜ್ಞಾನ ವಿಭಾಗಕ್ಕೆ ನೀವು ಸೇರ್ಕೊಳ್ಳುವಂತಹವರ ಸಂಖ್ಯೆ ತುಂಬಾ ಹೆಚ್ಚೇ ಇದೆ. ಆದ್ರೆ ವಿಜ್ಞಾನ ವಿಭಾಗವನ್ನ ಮುಗಿಸಿ, ಸಂಶೋಧನೆ ಡಾಕ್ಟರೇಟ್ ಅನ್ನ ಮುಗಿಸಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ವಿಫಲರಾಗ್ತಾ ಇದ್ದಾಳೆ ಅಂತ ಹೇಳಿ ಮಹಿಳೆ. ಇದನ್ನ ನಾವು ನಮ್ಮ ವೈಜ್ಞಾನಿಕವಾಗಿ ಲೀಕಿ ಪೈಪ್ಲೈನಿಂಗ್ ವುಮೆನ್ ಇನ್ ಸೈನ್ಸ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಲೀಕಿ ಪೈಪ್ಲೈನ್ ಆಫ್ ವುಮೆನ್ ಇನ್ ಸೈನ್ಸ್ ಅಂತ ಹೇಳಿ. ಮಹಿಳೆ ಈ ಸಂಶೋಧನೆ ಅಥವಾ ಈ ರಿಸರ್ಚ್ ಏನಿದೆ ಅಲ್ಲ, ಇದು ಆಳವಾದ ಜ್ಞಾನವನ್ನ ಬಯಸುತ್ತೆ, ಸಮರ್ಪಣಾ ಮನೋಭಾವವನ್ನ ಬಯಸುತ್ತೆ, ಸ್ಪರ್ಧಾತ್ಮಕತೆಯನ್ನ ಬಯಸುತ್ತೆ, ಮತ್ತೆ ಹೆಚ್ಚಿನ ಸಮಯವನ್ನ ನೀವು ಮೀಸಲಿಡಬೇಕಾಗುತ್ತೆ ಅಂತ ಹೇಳಿ. ಏನಾಗ್ತಾ ಇದೆ, ಮಹಿಳೆ ತನ್ನ ವೃತ್ತಿಯನ್ನ ಆಯ್ಕೆ ಮಾಡುವ ಮತ್ತೆ ಮದುವೆಯನ್ನ ಹೊಂದುವಂತಹ ಈ ಎರಡೂ ಸಮಯ ಇದೆ ಅಲ್ಲ, ಅದು ಹೆಚ್ಚು ಕಡಿಮೆ ಒಂದೇ ಆಗಿರುತ್ತೆ ಅಂತ ಹೇಳಿ. ಮತ್ತೆ ಮದುವೆಯಾದಾಗ ಅವಳು ಮಕ್ಕಳನ್ನ ಹೊಂದುವಂತಹ ಬಯಾಲಜಿಕಲ್ ಕ್ಲಾಕ್ ಪ್ರೆಷರ್ ಇದೆ ಅಲ್ಲ, ಅವಳಿಗೆ ಒಂದು ನಿರ್ದಿಷ್ಟ ಸಮಯವನ್ನ ಬೇಡುತ್ತೆ ಅಂತ ಹೇಳಿ. ಮತ್ತೆ ಮದುವೆಯಾದ ನಂತರ ಮಕ್ಕಳನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಮಹಿಳೆಯದ್ದೇ ಮಾತ್ರ ಅನ್ನುವಂತಹ ಮನೋಭಾವ ಇಂದೂ ಕೂಡ ಪ್ರಸ್ತುತವಾಗಿರುವಂತಹದ್ದು ಅಂತ ಹೇಳಿ. ಮತ್ತೆ ಮಹಿಳೆಗಾಗಿಯೇ ಇರುವಂತಹ ಅನೇಕ ಯೋಜನೆಗಳು, ಜಾರಿಯಲ್ಲಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಮಹಿಳೆಗೆ ಜಾಗೃತಿ ಇಲ್ಲದೆ ಇರುವಂತಹದ್ದು, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಇನ್ನು ಅನೇಕ ಅಂಶಗಳು ಗಣನೆಗೆ ಬರುತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಇಂತಹ ಮಹಿಳೆಯರ ಜೀವನ ಗಾಥೆಯನ್ನ ಹೊಂದಿರುವಂತಹ ಪುಸ್ತಕಗಳನ್ನ ಎಲ್ಲ ಶಾಲಾ ಕಾಲೇಜಿನ ಗ್ರಂಥಾಲಯಗಳಲ್ಲಿ ಇಟ್ಟಾಗ ನಮ್ಮ ಈಗಿನ ಹುಡುಗಿಯರು ಇದರಿಂದ ಪ್ರೇರೇಪಿತರಾದ್ರೆ ಇದಕ್ಕಿಂತ ಹೆಚ್ಚಿನ ಸಾರ್ಥಕತೆ ಈ ಪುಸ್ತಕದ್ದು ಇಲ್ಲ ಅಂತ ಹೇಳಿ. ಸೊ ಈ ಪುಸ್ತಕ ಎಲ್ಲ ಶಾಲೆ ಕಾಲೇಜಿನ ಅಂಗಳದಲ್ಲಿ, ಎಲ್ಲ ಶಾಲಾ ಕಾಲೇಜಿನ ಗ್ರಂಥಾಲಯಗಳಲ್ಲಿ, ನಿಮ್ಮೆಲ್ಲರ ಮನೆಯ ಟೇಬಲ್ ಮೇಲಿದ್ರೆ, ಈಗ ನಮ್ಮ ಮೆಮೊರಿ ಏನ್ ಗೊತ್ತಾ, ನಾವ್ ಯಾವ ಒಂದು ವಿಷಯವನ್ನ, ಯಾರಾದ್ರೂ ಒಂದು ಸಾಧನೆಯನ್ನ ಮಾಡಿದಾಗ ಆ ಸಮಯ ಮಾತ್ರ ನಾನು ಇದಾಗಬೇಕು ಅಂತ ಇರ್ತೀವಿ, ಮತ್ತೆ ಸ್ವಲ್ಪ ದಿನಕ್ಕೆ ನಮ್ಮ ಮರವು ಶಾರ್ಟ್ ಮೆಮೊರಿ ಅಂತ ಹೇಳಿ. ಪದೇ ಪದೇ ಇಂಥ ಪುಸ್ತಕಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದಾಗ ಒಬ್ಬ ತಂದೆಯಾಗಿ ಪ್ರೇರೇಪಣೆಯನ್ನ ನೀಡಬಹುದು, ಒಬ್ಬ ಮಾವನಾಗಿ, ಒಬ್ಬ ಅಪ್ಪನಾಗಿ, ಒಬ್ಬ ಸಹೋದರನಾಗಿ ಪ್ರೇರೇಪಣೆಯನ್ನ ನೀಡಬಹುದು ಅಂತ ಹೇಳಿ. ಸೊ ಹೀಗೆ ನಿಮ್ಮ ಪುಸ್ತಕ ಎಲ್ಲರ ಮನಸ್ಸನ್ನ ತಲುಪಲಿ, ಎಳೆಯರು ಇದರಿಂದ ವಿಜ್ಞಾನ ಕ್ಷೇತ್ರಕ್ಕೆ ಅಡಿ ಇಡುವಂತಾಗಲಿ ಅಂತ ಹೇಳಿ ನಾನು ಆಶಯವನ್ನ ವ್ಯಕ್ತಪಡಿಸುತ್ತಾ, ಕನ್ನಡ ಸಾಹಿತ್ಯ ಲೋಕಕ್ಕೆ ಹೀಗೆ ನಿಮ್ಮ ಸೇವೆ ಇನ್ನೂ ಮುಂದುವರಿಯುತ್ತಾ ಇರಲಿ ಅಂತ ಹೇಳಿ ಮೇಡಮ್ ಸರೋಜಾ ಪ್ರಕಾಶ್ಗೆ ಆಶಿಸುತ್ತಾ, ಈ ಪುಸ್ತಕ ಪರಿಚಯವನ್ನು ಮಾಡಿಕೊಡಲು ಅವಕಾಶವನ್ನ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ, ಮತ್ತು ನನ್ನಂತಹ ಕಿರಿಯಳ ಮಾತುಗಳನ್ನ ಅತ್ಯಂತ ಶಾಂತ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆಲಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಂದನಾ. ನಮಸ್ಕಾರ.
15ರಲ್ಲಿ ನಾನು ಸ್ಟಾಕ್ಹೋಮ್ ಸ್ವೀಡನ್ಗೆ ಹೋಗೋ ಪ್ರಸಂಗ ಬಂತು. ಸ್ವೀಡನ್ ಅಂದ ಕೂಡಲೇ ನಂದು ತಲೆ ಮೊದಲು ಹೊಡೆದಿದ್ದು ನೊಬೆಲ್ ಪ್ರಶಸ್ತಿ ಸಿಗುತ್ತಲ್ವಾ, ಏನಾದ್ರೂ ಅವಕಾಶ ಸಿಗ್ಬೋದಾ, ಯಾರನ್ನಾದ್ರೂ ನೋಡ್ಲಿಕ್ಕೆ, ಅಟ್ಲೀಸ್ಟ್ ನೊಬೆಲ್ ಕುರಿತಾದ ಅವರ ಆಫೀಸು ಏನಾದ್ರೂ ಒಂದು ಸುಳಿವು ಸಿಗ್ಬಹುದಾ ಅಂತ ಅನ್ಸಿತ್ತು. ಆಮೇಲೆ ಹೋಗೋ ಟೈಮಲ್ಲಿ ಇನ್ನೂ ಒಂದು ವಿಶೇಷ ವಿಷಯ ತಿಳಿತು. ಸ್ಟಾಕ್ಹೋಮ್ ಅಥವಾ ಸ್ವೀಡನ್ ಕಸ ನಿರ್ವಹಣೆಯಲ್ಲಿ ತನ್ನಲ್ಲಿರೋ ಕಸ ಮಾತ್ರ ವಿಲೇವಾರಿ ಮಾಡೋದಲ್ಲ, ಬೇರೆ ದೇಶಗಳಿಂದ ಕೂಡ ಕಸ ತರಿಸ್ಕೊಳ್ಳುತ್ತೆ ಅಂತ. ಅದು ಕೂಡ ನನಗೆ ಒಂಥರ ವಿಚಿತ್ರವಾಗಿ ಅಚ್ಚರಿಯಾಗಿ ಕಾಣಿಸ್ತು. ಇರ್ಲಿ, ಸ್ವೀಡನ್ಗೆ ಹೋದ್ಮೇಲೆ ಅಕ್ಟೋಬರ್ 8ಕ್ಕೆ ಸಾಮಾನ್ಯವಾಗಿ ನೊಬೆಲ್ ಪ್ರಶಸ್ತಿ ಘೋಷಣೆ ಆಗುತ್ತೆ. ಆ ಘೋಷಣೆ ಆದಾಗ ಮತ್ತೂ ಒಂದು ವಿಶೇಷ ವಿಷಯ ಗೊತ್ತಾಯ್ತು. ಆ ಸಲ ನೊಬೆಲ್ ಶಾಂತಿಗೆ, ನೊಬೆಲ್ ಭೌತ ವಿಜ್ಞಾನ, ನಾನು ಓದಿದ ಭೌತ ವಿಜ್ಞಾನಕ್ಕೆ, ಆಮೇಲೆ ರಸಾಯನ ವಿಜ್ಞಾನ, ಮೂರಕ್ಕೂ ಕೂಡ ಮಹಿಳೆಯರೇ ಆಯ್ಕೆ ಆಗಿದ್ರು. ಅದು ಒಂದು ವಿಶೇಷ. ಆವಾಗ ನೊಬೆಲ್ ಪ್ರಧಾನ ಸಮಾರಂಭಕ್ಕೆ ಏನಾದರೂ ಹೋಗ್ಬಹುದಾ ಅಂತ ವಿಚಾರಿಸಿದೆ. ಅದು ತುಂಬಾ ಕಷ್ಟ, ಯಾಕೆಂದ್ರೆ ತುಂಬಾ ಇನ್ಫ್ಲೂಯೆನ್ಸ್ ಇರೋರಿಗೆ ಮಾತ್ರ ಅಲ್ಲಿ ಅವಕಾಶ ಸಿಗುತ್ತೆ ಅಂತ ಗೊತ್ತಾಯ್ತು. ಸ್ವಲ್ಪ ನಿರಾಶೆ ಆಯ್ತು. ಮತ್ತೆ ಸ್ವಲ್ಪ ದಿನಕ್ಕೆ ನೊಬೆಲ್ ವೀಕ್ ಡೈಲಾಗ್ ಅಂತ ಒಂದು ದಿನವಿಡೀ ಚರ್ಚೆ ನಡೆಸ್ತಾರೆ. ಒಂದು ಜಾಗತಿಕ ಜ್ವಲಂತ ಸಮಸ್ಯೆ ಮೇಲೆ ಹಿಂದಿನ ನೊಬೆಲ್ ವಿಜೇತರನ್ನೆಲ್ಲ ಕರೆಸಿ ಮತ್ತೆ ಬೇರೆ ಬೇರೆ ಫೀಲ್ಡಿನ ತಜ್ಞರನ್ನ ಕರೆಸಿ ಕಾರ್ಯಕ್ರಮ ನಡೆಸ್ತಾರೆ. ಆ ವರ್ಷ ಜ್ವಲಂತ ಸಮಸ್ಯೆ ನೀರಿನ ಬಗ್ಗೆ ಇತ್ತು. ಅದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಮನೆಯಲ್ಲೇ ಕೂತು ಬೆಳಗ್ಗೆಯಿಂದ ಸಂಜೆವರೆಗೆ ಒಂದೂ ಭಾಷಣ ಬಿಡದೆ ಕೇಳಿದೆ. ಹಳೆಯ ಸುಮಾರು ನೊಬೆಲ್ ವಿಜೇತರದ್ದೆಲ್ಲ ಭಾಷಣ ಕೇಳಲಿಕ್ಕಾಯ್ತು. ಆಗಲೇ ನನಗೆ ಪರಿಚಯ ಆಗಿದ್ದು ಸೋನಮ್ ವಾಂಗ್ಚುಕ್ ಅಂತ, ಈಗ ನಮ್ಗೆ ಕೇಳಿರ್ಬೋದು. ಅವರು ಹಿಮಾಲಯವನ್ನು ಉಳಿಸಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅವರು ಒಂದು ವಿಜ್ಞಾನದ, ಅವರೊಂದು ಟೆಕ್ನಿಕಲ್ ಇಂಜಿನಿಯರ್ ಆಗಿದ್ದಾರೆ. ಅವರೊಂದು ಲೇಹ್ ಅಥವಾ ಲಡಾಖ್ ಪ್ರದೇಶದಲ್ಲಿ ಕೆಲವೊಂದು ಮಳೆ ಬೀಳದ ಪ್ರದೇಶ ಇದೆ. ಅಲ್ಲಿ ಹಿಮ ಬಿದ್ದಾಗ ಹಿಮವನ್ನು ಶೇಖರಿಸಿಟ್ಕೊಂಡು ಅದನ್ನ ಹೇಗೆ ಮಳೆ ಬಾರದ ದಿನದಲ್ಲಿ ಕೆಲವೊಂದು 2-3 ತಿಂಗಳು ಅಲ್ಲಿ ಸ್ವಲ್ಪ ಬೆಳೆಗಳನ್ನು ಬೆಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಆ ನೀರನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಕ್ಚರ್ ಅನ್ನ ಮಾಡ್ತಾರೆ. ಸಾಮಾನ್ಯ ತಂತಿಯಿಂದ ಕೂಡ ಒಂದು ಶಂಕು ಆಕೃತಿ ಒಂದು ರಚನೆ ಮಾಡಿ, ವಿಜ್ಞಾನ ಓದರಿ, ಗಣಿತ ಓದರಿ ಗೊತ್ತಿರ್ಬೋದು, ಶಂಕು ರಚನೆಯಲ್ಲಿ ಹೊರವಲಯ ಅದ್ರದ್ದು ತುಂಬಾ ಕಡಿಮೆ ಕ್ಷೇತ್ರ ಇರುತ್ತೆ. ಅದರಿಂದ ಅಲ್ಲಿ ಬಿದ್ದ ಹಿಮ, ಯಾಕೆಂದ್ರೆ ಹಿಮ ಸ್ವಲ್ಪ ಬಿಸಿಲು ಬಿದ್ರು ಕರಗಿ ಹೋಗುತ್ತಲ್ವಾ, ಆದ್ರೆ ಹಿಮಕ್ಕೆ ಜಾಸ್ತಿ ಹೊತ್ತು ಅಲ್ಲೇ ಒಟ್ಟಾಗಿರ್ಬೇಕು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಶಂಕು ಆಕೃತಿಯಲ್ಲಿ ಮಾಡಿದಾಗ ಅದರಲ್ಲಿ ಒಳಗಡೆ ಜಾಸ್ತಿ ಹಿಮ ಒಟ್ಟಾಗಿ ನಿಲ್ಲಿಕ್ ಶುರುವಾಯಿತು. ಆದ್ರಿಂದ ಆ 3 ತಿಂಗಳು ಅಲ್ಲಿ ಜನ ಬೆಳೆ ಬೆಳಿಲಿಕ್ಕೆ ಶುರುವಾಯಿತು. ನೀರನ್ನ ಮಿತವಾಗಿ ಸರಿಯಾಗಿ ಬಳಕೆ ಮಾಡೋದು ಹೇಗೆ, ಬಿದ್ದ ನೀರನ್ನ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದೆಲ್ಲ ಆಯ್ತಾ. ಆಮೇಲೆ ನೊಬೆಲ್ ಲೆಕ್ಚರ್ ಅಂತ ಇರುತ್ತೆ ಅನ್ನೋದು ವಿಷಯ ಗೊತ್ತಾಯ್ತು. ಅಂದ್ರೆ ನೊಬೆಲ್ ಪ್ರಶಸ್ತಿ ಪಡಿಲಿಕ್ಕೆ ಅಂತ ಈಗ ವಿಜೇತರು ಸ್ಟಾಕ್ಹೋಮಿಗೆ ಬರ್ತಾರೆ. ಆದ್ರೆ ಅದಕ್ಕಿಂತ ಒಂದು 4 ದಿನ ಮುಂಚೆ ಸ್ಟಾಕ್ಹೋಮ್ ಯೂನಿವರ್ಸಿಟಿಯಲ್ಲಿ ಒಂದು ವಿಶೇಷವಾದ ಹಾಲ್ ಇದೆ, ತುಂಬಾ ದೊಡ್ಡ ಹಾಲ್. ಅದು ಒಂದು ಕಲ್ಲಿನಲ್ಲೇ ಕೆತ್ತಿ, ಅಂದ್ರೆ ಕಲ್ಲಿನ ತಳಭಾಗವನ್ನ ಕೆತ್ತಿ ಒಂದು ದೊಡ್ಡ ಹಾಲ್ ಮಾಡಿದೆ. ಅದು ಸ್ಟ್ರಕ್ಚರ್ ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ಒಳಗೆ ಯಾರು ಬೇಕಾದ್ರೂ ಬರಬಹುದು, ಅಲ್ಲಿ ಭಾಷಣ ಕೇಳಬಹುದು. ಅವ್ರದ್ದೆಲ್ಲ ಪಾಂಪ್ಲೆಟ್ಗಳು, ಅವ್ರು ಏನೇನ್ ಮಾಡಿದ್ದಾರೆ ಅದ್ರದ್ದೆಲ್ಲ ತುಂಬಾ ಚಂದ ಚಿತ್ರಗಳ ಜೊತೆಗೆ ನಮ್ಗೆ ಒಳಗೆ ಆಹ್ವಾನ ಇತ್ತು. ಅಲ್ಲಿ ಹೋಗಿ ನನಗೆ ಮನಸ್ಸು ತುಂಬಿಕೊಳ್ಳಿಕ್ಕಾಯ್ತು. ಆದ್ರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಅವಕಾಶ ಸಿಕ್ತು. ಏನಂದ್ರೆ ನೊಬೆಲ್ ಮ್ಯೂಸಿಯಂಗೆ ಭೇಟಿ ಕೊಡೋದು. ನೊಬೆಲ್ ಮ್ಯೂಸಿಯಂ ಇದೆ ಸ್ಟಾಕ್ಹೋಮ್ ಅಲ್ಲಿ. ಅದು ಹೇಗಿದೆ ಬಿಲ್ಡಿಂಗ್ ಅಂದ್ರೆ, ನಮ್ಮಲ್ಲೆಲ್ಲ ಹೆಚ್ಚಾಗಿ ಛತ್ ಸೂರಿರುತ್ತೆ ಹೊರಗಡೆ, ನಮ್ಮಲ್ಲಿ ಮಳೆ ಬಿಸಿಲು ಜಾಸ್ತಿ ಅಂತ ಬಿಲ್ಡಿಂಗ್ ಹೊರಗಡೆ ಇರುತ್ತಲ್ವಾ, ಅಲ್ಲಿ ಅದು ಕೋಲ್ಡ್ ಕಂಟ್ರಿ ಆದ್ರಿಂದ ಅಲ್ಲಿ ಮಳೆ ಸಾಮಾನ್ಯವಾಗಿ ಬರೋದಿಲ್ಲ, ತುಂಬಾ ಕಡಿಮೆ. ಅಲ್ಲ, ದಿಢೀರ್ ಒಂದು ಕಾರ್ನರ್ ಇದೆ, ಹೋದ್ ಕೂಡ ದಿಢೀರ್ನ ಕಣ್ಣೆದ್ರಿಗೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ನೊಬೆಲ್ ಮ್ಯೂಸಿಯಂ ಅನ್ನೋದು ಕೂಡ ಸ್ವಲ್ಪ ದೊಡ್ಡದಾಗಿ ಬರ್ಕೊಂಡಿದೆ. ಸೊ ಒಳಗೆ ಹೋಗ್ತಾಗ ಅಷ್ಟೇ ನಮ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗೋದು. ಎಷ್ಟು ವರ್ಷದ ಇದ್ರೊಳಗೆ ಇಲ್ಲಿವರೆಗೆ ಪ್ರಶಸ್ತಿ ಪಡೆದಂತಹ ಪ್ರತಿಯೊಂದು ನೊಬೆಲ್ ವಿಜೇತರ ಬಗ್ಗೆನೂ, ಅವರ ಜೀವನ ಚರಿತ್ರೆ, ಅವರ ಸಾಧನೆ ಬಗ್ಗೆ ಪ್ರತಿಯೊಂದರನ್ನು ಅಲ್ಲಿ ವಿವರವಾಗಿ ವಿವಿಧ ರೂಪದ ಟೆಕ್ನಾಲಜಿಯನ್ನು ಬಳಸಿ, ಅಂದ್ರೆ ಕಣ್ಣಿಗೆ ನೋಡುವಾಗಿರ್ಬೋದು, ಕಿವಿ ಕೇಳೋವಾಗಿರ್ಬೋದು, ನೀವು ಓಡಾಡುವಾಗ ಅಲ್ಲೊಂದು ಬಟನ್ ಇರುತ್ತೆ, ಅದನ್ನ ಕಾಲಲ್ಲಿ ಮೆಟ್ಟಿದ್ರೋ ಅಲ್ಲಿ ನಿಮ್ಗೆ ಏನೋ ಕೇಳಿಸ್ತಿರುತ್ತೆ. ಆಮೇಲೆ ಇಯರ್ಫೋನ್ ಹಾಕೊಂಡು ಕೇಳ್ಬೋದು. ಟೆಕ್ನಾಲಜಿಯ ಎಲ್ಲಾ ಸ್ವರೂಪವನ್ನು ಬಳಸಿ ಅಲ್ಲಿ ನಿಮ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೊಂದು ಶುಕ್ರವಾರ ಮಾತ್ರ, ಅದು ಬಹುಶಃ ನವೆಂಬರ್ ತಿಂಗಳಿತ್ತು, ನವೆಂಬರ್ ಅಥವಾ ಡಿಸೆಂಬರ್ 1ನೇ ವಾರದಲ್ಲಿ, ಅವಾಗ ಮಾತ್ರ ಫ್ರೀ ಇತ್ತು. ಅದನ್ನು ಹುಡ್ಕೊಂಡು ಹೋಗಿ ಅವತ್ತು 2-3 ತಾಸು ನೊಬೆಲ್ ಮ್ಯೂಸಿಯಂ ಅನ್ನು ನೋಡಿದೆ. ನೊಬೆಲ್ ಮ್ಯೂಸಿಯಂ ನೋಡುವಾಗ ನನಗೆ ಮತ್ತೂ ಮನ ತುಂಬಿ ಬಂತು. ಯಾಕೆಂದ್ರೆ ನಾನು ಕೆಲವು ಕಾಲ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದ್ದೇನೆ. ಅವಾಗೆಲ್ಲ ವಿದ್ಯಾರ್ಥಿಗಳಿಗೆ ಹೇಳುವಾಗ
ಮತ್ತೇನಾದ್ರೂ ಒಂದು ರೋಚಕವಾದ ಒಂದು ಸಣ್ಣ ವಿಷಯವನ್ನು ಹೇಳೋದು ನನ್ನ ವಾಡಿಕೆ. ಅದರಲ್ಲಿ ಏನ್ ಹೇಳ್ತಿದ್ದೆ ಅಂದ್ರೆ, ಯಾರಾದ್ರೂ ಒಬ್ರು ಈಗ ರುದರ್ಫೋರ್ಡ್ ಅಂತ ಬರ್ತಾನೆ ಭೌತ ವಿಜ್ಞಾನದಲ್ಲಿ, ಅವನ ಬಗ್ಗೆ ಹೇಳುವಾಗ ಅವನು ನೊಬೆಲ್ ಪ್ರಶಸ್ತಿ ವಿಜೇತ, ರೇಡಿಯೋ ಆಕ್ಟಿವಿಟಿ ಮಾಡಿದ್ದವನು. ಆದ್ರೆ ಅವನಿಗೆ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವನು ಅವರ ಅಪ್ಪನ ತೋಟದಲ್ಲಿ ಆಲೂಗಡ್ಡೆ ಕೀಳುವಂತ ಕೆಲಸ ಮಾಡ್ತಿರ್ತಾನೆ ತುಂಬಾ ಬೇಸರದಲ್ಲಿ. ಆಮೇಲೆ ಅವನಿಗೆ ಹಾರ್ವರ್ಡ್ ಯಾವುದೋ ಕಡೆಯಿಂದ ಅವನಿಗೆ ಲೆಟರ್ ಬರುತ್ತೆ, ನಿನಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಬಾ ಅಂತ. ಹಾಗೆ ಹೇಳುವಾಗ ಅವನೊಂದು ಉತ್ತರಿಸಿದ ಒಂದು ಮಾತಿದೆ, ದಿಸ್ ಇಸ್ ದ ಲಾಸ್ಟ್ ಆಲು, ನಾನು ಇದು ಕೊನೆಯ ಆಲೂಗಡ್ಡೆ ಕೀಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಚಿಕ್ಕೊಂಡು ಮನೆಗೆ ಹೋಗಿ ಆಮೇಲೆ ಹೋಗಿ ಅವನು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಅವನು ನೊಬೆಲ್ ಪ್ರಶಸ್ತಿ ಪಡಿತಾನೆ. ಅದನ್ನ ನಾನು ಕ್ಲಾಸಲ್ಲಿ ಹೇಳಿದ್ದೆ. ಅದನ್ನ ನಾನು ಹೋಗಿ ಅವನ ಮಾತನ್ನು ಕೂಡ ಕೇಳುವಂತ ಅವಕಾಶ ನನಗೆ ಸಿಕ್ತು. ಅದು ಒಂದು ಮನಸ್ಸಿಗೆ ತುಂಬಾ ತೃಪ್ತಿ ಕೊಟ್ಟಿದೆ. ಆಮೇಲೆ ಸಿಕ್ಕಿದ್ದು ನಮ್ಗೆ 2 ನೊಬೆಲ್ ವಿಜೇತೆಯರ ಮಾತನ್ನ ಕೇಳೋದು. ಅದೇ ಭೌತ ವಿಜ್ಞಾನ ಮತ್ತೆ ರಸಾಯನ ವಿಜ್ಞಾನ ಅಂತ ಹೇಳಿದೆ. ಭೌತ ವಿಜ್ಞಾನದಲ್ಲಿ ಡೌನಾ ಸ್ಟ್ರಿಕ್ಲ್ಯಾಂಡ್ ಅಂತ ಅವಳು ಲೇಸರ್ ಬಗ್ಗೆ ಮಾತಾಡಿದ್ಲು. ಲೇಸರ್ ಬಗ್ಗೆ ಒಂದು ಆವಿಷ್ಕಾರ ಮಾಡಿ 10-20 ವರ್ಷ ಆಗಿದೆ, 60 ಇಯರ್ಸ್ ಆಗ್ತಾ ಬಂದಿದೆ. ಆದ್ರೂ ಎಂತ ಚಕ 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 ಅಂತ ಸ್ಟೇಜ್ ಮೇಲೆಲ್ಲ ಓಡಾಡಿ ಆ ಲೇಸರ್ ಲೈಟಿನ ತರಾನೇ ಅದನ್ನು ಬಿಟ್ಟುಕೊಂಡು ಸ್ಲೈಡ್ಸ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಅವಳು ಆ ಕಡೆ ಓಡಾಡ್ಕೊಂಡು ಅಲ್ಲಿ ಅವರಿಬ್ಬರ ಮಾತು ನನಗೆ ಕೇಳುವಾಗ ನನಗೆ ಅನ್ಸಿದ್ದು ಅದೆಷ್ಟು ಆತ್ಮವಿಶ್ವಾಸ ಅವರಲ್ಲಿ, ನಾನು ಮಾಡಿದ್ದೀನಲ್ಲ. ಆಮೇಲೆ ಅವ್ರಿಗೆ ಆ ವಿಷಯದ ಬಗ್ಗೆ ಆಳವಾದ ತಮ್ಮ ಜ್ಞಾನವನ್ನ ಎಷ್ಟು ಸರಳ ವಾಕ್ಯಗಳಲ್ಲಿ ಹೇಳಿದ್ದು. ಮತ್ತೆ ತನಗಿಂತ ಮುಂಚೆ ಸಂಶೋಧನೆಯನ್ನ ಮಾಡಿದವರ ಬಗ್ಗೆ ಅದೆಷ್ಟು ಗೌರವ, ಅದೆಷ್ಟು ವಿನೀತ ಭಾವ ಎಲ್ಲ ಸೇರ್ಕೊಂಡು ಒಂದು ಸಾಧಕಿಯರನ್ನ ನಿಜವಾಗಿ ಅದು ಎಷ್ಟು ಉನ್ನತ ಸ್ಥಾನಕ್ಕೆ ಏರಿಸ್ತದೆ ಅನ್ನೋದು ಗೊತ್ತಾಯ್ತು. ಆದ್ರೆ ನಮ್ಗೆ ಮನಸ್ಸಿಗೆ ಹೊಡೆದಿದ್ದು ಇಂಥ ಎಷ್ಟು ಸಾಧಕಿಯರು ಇರ್ಬೋದು. ಈಗ ನೊಬೆಲ್ ಒಂದು ಅತ್ಯುನ್ನತ ಪ್ರಶಸ್ತಿ ಹೌದು, ಆದ್ರೆ ಅದರಂತ ಬೇರೆ ಪ್ರಶಸ್ತಿಗಳನ್ನು ದೊರೆತವರು ಅಥವಾ ಅವಕಾಶ ವಂಚಿತರಾದವರು, ಬಹುಶಃ ಶಿಕ್ಷಣ ಸರಿಯಾಗಿ ಸಿಗ್ತಿದ್ದವರು, ಇಂಥವ್ರು ಬೇಕಾದಷ್ಟು ಜನ ಇರ್ಬೋದಲ್ವಾ, ಸಾಧನೆ ಮಾಡಿದ್ದವ್ರು ಇರಬಹುದಲ್ವಾ ಅಂತ ಯೋಚನೆ ಬಂದಾಗ ಕೊನೆಗೆ ನನಗೆ ಈ ಒಳಗೆ ಸಿಕ್ಕಿದ್ದು. ನನ್ನ ಪುಸ್ತಕ ಆಗಿ ಬರಬಾರ್ದು ಯಾಕೆ ಅಂತ. ಹಾಗೆ ಬರೀಲಿಕ್ಕೆ ಹೊರಟಾಗ ನಾನು ಮೊದಲು ಲಿಸ್ಟ್ ಮಾಡ್ತಾ ಹೋಗಿದ್ದು. ನಾನು ಮನೆಗೆ ಅದರಲ್ಲಿ ಪರಿವಿಡಿಲು ಬರ್ದಿದ್ದೇನೆ. ಒಂದು ಮನೆಯಲ್ಲಿ ಒಬ್ರು ಹಿರಿಯರು ಬಂದಾಗ ಹೇಳಿದೆ, ನಾನು ಮಹಿಳಾ ವಿಜ್ಞಾನಿಗಳ ಬಗ್ಗೆ ಬರೀಬೇಕು ಅಂದ್ಕೊಂಡಿದ್ದೇನೆ ಅಂತ. ಮಹಿಳಾ ವಿಜ್ಞಾನಿಯ ಮೇರಿ ಕ್ಯೂರಿ ಅಲ್ವಾ ಅಂದ್ರು. ಆ ಮೇರಿ ಕ್ಯೂರಿ ಹೆಸರು ಎಲ್ಲಿವರೆಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಡೀಪಾಗಿ ತೆಗೆದು ನೋಡಿದಾಗ ನಮಗೆ ಕನಿಷ್ಠ 50 ಜನರ ಅವರ ವಿವರವನ್ನ ನಾನು ಕಲೆ ಹಾಕಿದ್ದೇನೆ. ಅವರೆಲ್ಲ ಆರಿಸಲಿಕ್ಕೆ ತುಂಬಾ ಕಷ್ಟಪಡಬೇಕಾದ್ರು. ಬೇರೆ ಬೇರೆ ಕ್ಷೇತ್ರಗಳು, ಬೇರೆ ಬೇರೆ ರಂಗಗಳು, ಬೇರೆ ಬೇರೆ ದೇಶದವರು, ಎಷ್ಟು ಜನ, ಎಷ್ಟು ಅವರು ಮಾಡಿದ್ದ ಸಾಧನೆ. ಹಾಗೆ ಮಾಡ್ಲಿಕ್ಕೆ ಹೊರಟ ಕೊನೆಗೆ ನಾನು 20 ಮಾಡಿದೆ. ಅದರಲ್ಲೂ ಒಂದ್ಸಲ ನಾನು ಮತ್ತೆ ವಿಶಾಲಾಕ್ಷಿ ಶರ್ಮಾ ಅವರು ಮಾತಾಡ್ಕೊಂಡು ಏನ್ ಮಾಡೋದು, 2 ಬುಕ್ ತರೋಣ ಹೇಗೆ ಅಂತ. ಏನೇ ಇರ್ಲಿ ಮೊದಲು 1 ಮಾಡಿ ನೋಡೋಣ, ಆಮೇಲೆ ಜನರ ಪ್ರತಿಕ್ರಿಯೆ ನೋಡಿ ಮುಂದುವರ್ಸೋಣ ಅಂತ ಅದರಲ್ಲಿ 12 ಆಯ್ಕೊಂಡ್ವಿ. ಕೊನೆಯದಾಗಿ ಯೂನಿಸ್ ಫೂಟ್ ಅಂತ ಅನ್ನೋ ಬಗ್ಗೆ ಅವ್ರ ಬಗ್ಗೆ ಹೇಳ್ತೇನೆ. ಮತ್ತೆ ಅದನ್ನ ಕೊನೆಯ ಗಳಿಗೆಯಲ್ಲಿ 2 ದಿನವೇ ಆಚೆಗೆ ಹೋಗ್ಲಿಕ್ಕಿದೆ ಅನ್ನುವಾಗ ಸಿಕ್ಕಿದ್ದು ವಿವರ, ಅದನ್ನ ಕೊನೆಯಲ್ಲಿ ಸೇರಿಸಿದ್ದೇನೆ. ಅದರ್ವೈಸ್ ಅದು 12 ಜನರ ಪುಸ್ತಕ ಆಗ್ತಿತ್ತು. ಹಾಗೆ ಬರೀಲಿಕ್ಕೆ ಹೊರಟಾಗ ಬರೆದು ಮಾಡಿದಾಗ ತುಂಬಾ ದೊಡ್ಡದಾಯ್ತು ಅಲ್ವಾ ಅನಿಸ್ತು. ಆದ್ರೆ ನಾನೇ ಯೋಚನೆ ಮಾಡಿದೆ, ಯಾವುದೇ ಪುರುಷ ಸಾಧಕ ಆಗುವಾಗ ನಾವು ಬರೀ ಅವನೇನ್ ಮಾಡಿದಾನೆ ಅಂತ ಅಷ್ಟೇ ಒಂದು ಓದಿದಾನೆ, ಇಷ್ಟು ಸಹ ಮಾಡಿದಾನೆ ಅಂತ. ಆದ್ರೆ ಮಹಿಳೆಗೆ ಪ್ರತಿಯೊಂದು ಜೀವನದ ಹಂತ ಕೂಡ ಅಷ್ಟೇ ಮುಖ್ಯ. ಬಾಲ್ಯದಲ್ಲಿ ಬುನಾದಿ ಗಟ್ಟಿಯಾಗಿರ್ಬೇಕು. ಪೇರೆಂಟ್ಸ್ದು, ಪೋಷಕರದ್ದು, ಅವರಿಗೆ ಸಹಕಾರ, ಅವರನ್ನ ಮುಂದೆ ತರಲಿಕ್ಕೆ ಒಂದು ಪ್ರೋತ್ಸಾಹ ಅದು ಬೇಕೇ ಬೇಕು. ಅದ ನಂತರ ಶಿಕ್ಷಣ ಅಂತೂ ಇನ್ನೂ ಮುಖ್ಯವಾಗಿತ್ತು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಏನಿದೆ ಅಂದ್ರೆ, ಮುಂದೆ ಯಾವ ಕ್ಷೇತ್ರಕ್ಕೆ ಹೋಗ್ತೀಯಾ ನೀನು ಅನ್ನೋದ್ರ ಮೇಲೆ ನೀನ್ ಯಾವ್ದು ಆಯ್ಕೋತೀಯ ಅನ್ನೋದನ್ನ ನಾವು ಪೇರೆಂಟ್ಸ್ ಕೂಡ ನಮ್ಗೆ ಗೊತ್ತಿಲ್ಲದೆ ಇರುವಾಗೆ, ನಮ್ಗೆ ಅರಿವಿಲ್ಲದೆ ಇರುವಾಗೆ ಮಕ್ಕಳ ಮೇಲೆ ಒತ್ತಡ ಹಾಕ್ತಿರ್ತೀವಿ. ಅದು ಕೂಡ ಈಗಾಯ್ತು. ಹಾಗೆ ನಾನು ಬರ್ದಿದ್ದು ಹೆಚ್ಚಾಗಿ 18ನೇ ಶತಮಾನದವರು ಇದ್ದಾರೆ, 19, 20ನೇ ಶತಮಾನದವರು ಇದ್ದಾರೆ. ಈಗ ನಾವೇನೋ ಹೇಳ್ತೀವಿ ಎಲ್ಲ ಯುರೋಪ್, ಅಮೆರಿಕ ಅಂದ್ರೆ ತುಂಬಾ ಮುಂದುವರೆದಿದೆ, ಅಲ್ಲಿ ಸ್ತ್ರೀಯರು ಎಷ್ಟು ಮುಂದಿದ್ದಾರೆ ಅಂತ. ಬಟ್ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಹಡಗಿನಲ್ಲಿ ಹೋಗೋ ಆಗಿಲ್ಲ ಅವರಿಗೆ, ಆಮೇಲೆ ಹೈಯರ್ ಎಜುಕೇಶನ್ಗೆ ಹೋಗೋ ಆಗಿಲ್ಲ. ಸಂಶೋಧನೆ ಮಾಡಬಹುದು, ಆದ್ರೆ ಮುಂದೆ ಕೆಲಸಕ್ಕೆ ಹೋಗೋ ಆಗಿಲ್ಲ. ಹೋಗೋದಾದ್ರೆ ನೀವು ಬರೀ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಅಂತ. ಅಥವಾ ಹ್ಯೂಮನ್ ಕಂಪ್ಯೂಟರ್ಸ್ ಅಂತ ಈಗ ಅವ್ರೇನು ಹೇಳಿದ್ರು ಲೆವಿಟನ್ ಅವರು, ಹ್ಯೂಮನ್ ಕಂಪ್ಯೂಟರ್ಸ್ ಆಗಿ ಹಾರ್ವರ್ಡ್ ಕಾಲೇಜಲ್ಲಿ ಓದೋ ಹಾಗಿಲ್ಲ, ಆದ್ರೆ ಅದೇ ಕಾಲೇಜಲ್ಲಿ ಮಾನವ ಕಂಪ್ಯೂಟರ್ ಆಗಿ ಅವ್ರು ಹೋಗಿ ಬರೀ ಗಣಿತದ ಲೆಕ್ಕ ಮಾಡ್ತಾ ಕೂತಿದ್ರು. ಅವಳು ತಲೆ ತಗ್ಗಿಸಿ ಹೀಗೆ ಕೂತವಳು, ತಲೆ ಎತ್ತಲಿಲ್ಲ. ಆದ್ರೆ ನಿತ್ಯ ನಿಯಮವನ್ನ, ಬಾಹ್ಯಾಕಾಶದ ಒಂದು ನಿತ್ಯ ನಿಯಮವನ್ನ ಅವಳು ತಲೆ ತಗ್ಗಿಸಿಯೇ ಅನ್ವೇಷಣೆ ಮಾಡಿದ್ರು. ಸೊ ಹಾಗೆ ಅವರ ವಿದ್ಯಾಭ್ಯಾಸ ಅಷ್ಟೇ ಮುಖ್ಯ. ಅದ್ರ ನಂತರ ವೃತ್ತಿಗೆ ಸೇರೋದಂತೂ ಅವ್ರು ಹೇಳಿದ್ರು, ವೃತ್ತಿ ಮತ್ತೆ
ಮದುವೆ ಸಾಮಾನ್ಯ ಒಂದೇ ತರ ಬರುತ್ತೆ ಅಂತ. ಇಲ್ಲಿ ನಮ್ಮ ಹೀರೋಯಿನ್ಗಳು ಒಂದಿಬ್ರು ನನಗೆ ಮದುವೆ ಬೇಡವೇ ಬೇಡ, ನನಗೆ ವಿಜ್ಞಾನವೇ ನನ್ನ ಜೀವನ ಸಂಗಾತಿ ಅಂತ ಆಗಿಕೊಂಡವರಿದ್ದಾರೆ. ಆದ್ರೆ ಎರಡನ್ನೂ ಸಮಾನಾಗಿ ತೂಗಿಸ್ಕೊಂಡು ಹೋದವರಿದ್ದಾರೆ. ಈಗ ಮೇರಿ ಕ್ಯೂರಿ ಮತ್ತೆ ಐರಿನ್ ಕ್ಯೂರಿ ಅವ್ರ ಮಗಳು ಇಬ್ಬರಿಗೂ ಗಂಡ ಹೆಂಡತಿ ಒಬ್ರಿಗೊಬ್ರು ಅದೆಷ್ಟು ಸಾಂಗತ್ಯ ಅಂದ್ರೆ ಅವ್ರ ಮನೆಯಿಂದ ಅದನ್ನ ಮಾತಾಡ್ತಿದ್ರಲ್ಲ, ಅವ್ರು ಎಷ್ಟೋ ಫೋಟೋಗಳಲ್ಲಿ ಇವಳು ಇದರಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಇದ್ದಾಳೆ, ಅವನ ಪಕ್ಕದಲ್ಲಿ ನಿಂತ್ಕೊಂಡು ಏನೋ ಒಂದು ತೋರಿಸ್ತಾ ಇದ್ದಾನೆ. ಅದು ಎಷ್ಟು ಜನರಿಗೆ ಇಂಥ ಅವಕಾಶ ಸಿಗುತ್ತೆ? ಗಂಡ ಹೆಂಡತಿ ಇಬ್ರು ಪ್ರವೃತ್ತಿ ವೃತ್ತಿ ಎರಡೂ ಒಂದೇ ಆಗಿ ಅದು ಕೂಡ ಅಷ್ಟೇ ಮುಖ್ಯವಾಗಿ ಕಾಣಿಸ್ತದೆ ನನಗೆ. ಅವರ ವೈವಾಹಿಕ ಜೀವನ ಆಗಿರ್ಬೋದು, ವೃತ್ತಿಯಲ್ಲಿ ಸಂಶೋಧನೆಯಲ್ಲಿ ಮುಂದೆ ಸಂಶೋಧನೆ ಮಾಡುವಾಗ ಜೊತೆಗಿರುವ ಕಲೀಗ್ಸ್ ಸಹೋದ್ಯೋಗಿಗಳದ್ದು ಸಹಕಾರ. ಯಾಕೆಂದ್ರೆ ರೋಸಲಿಂಡ್ ಫ್ರಾಂಕ್ಲಿನ್ ಅಂತ ಅವಳು DNA ಸ್ವರೂಪವನ್ನು ಕಂಡಿಡಿದವಳು. ಅವಳು ಎಷ್ಟು ಅಸಹಕಾರ ಇತ್ತು ಅಂದ್ರೆ ಅವಳ ಕಾಲದಲ್ಲಿ ಮಧ್ಯಾಹ್ನ ಬ್ರೇಕ್ ಟೈಮ್ ಟೀ ಕುಡಿಲಿಕ್ಕೆ ಹೋಗ್ತಾರಲ್ಲ, ಆ ರೂಮಿಗೆ ಮಹಿಳೆಯರು ಬರಬಾರ್ದಂತೆ. ಅವಳಿಗೆ ತುಂಬಾ ಕೋಪ ಇತ್ತು ಅದ್ರ ಬಗ್ಗೆ. ಆಮೇಲೆ ಅವಳು ಏನ್ ಮಾಡಿದ್ರು ಬಂದು ಅವಳು ಏನ್ ಮಾಡಿದಾಳೆ ಅಂತ ಅವಳು ಡ್ರಾ ತೆಗೆದು ನೋಡೋದು. ಅವಳು ಎಕ್ಸ್ರೇ ಎಕ್ಸ್ಪರ್ಟ್ ಆಗಿತ್ತು, ಏನು ಹೊಸ ಇವತ್ತು ಲೆಕ್ಕ ಮಾಡಿದಾಳೆ, ಏನಾದ್ರು ಬರ್ದಿಟ್ಟಿದ್ದಾಳ ನೋಡೋದು, ಇಂಥವೆಲ್ಲ. ಅವಳಿಗೂ ಕೊನೆಗೆ ಸಿಗ್ಲೇ ಇಲ್ಲ. ಅವಳ ಸಂಶೋಧನೆಯನ್ನು ಚೌರ್ಯ ಮಾಡಿದವರು ಬೇರೆಯವರು ನೋವೆಲ್ ತಗೊಂಡು ಹಾಗಾಯ್ತು. ಹೀಗೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆಗೆ ವಿಶೇಷವಾಗಿ ಅವಳ ಬಗ್ಗೆ ಬರೀಲೇಬೇಕು ಅಂತ ಅನ್ಸಿದ್ರಿಂದ ಇದು ಸ್ವಲ್ಪ ದೊಡ್ಡದೇ ಪುಸ್ತಕ ಆಗಿದೆ. ಇನ್ನು ಎರಡೆರಡು ಮಹಿಳೆಯರ ಬಗ್ಗೆ ಹೇಳ್ತೀನಿ ಇಲ್ಲಿ. ಯಾವುದು ಪ್ರಸಕ್ತವಾಗಿ ಮತ್ತೆ ಪ್ರಸಕ್ತ ನಮ್ಮ ದೇಶಕ್ಕೆ ಹಾಗೂ ಜಾಗತಿಕವಾಗಿಯೂ ಕೂಡ ಅದನ್ನ ನಾವು ಅನ್ವಯ ಮಾಡಬಹುದು ಅನ್ನೋದು ಒಂದು ತೂಯು ಅಂತ. ಈಗ ನೋಡಿ, ಚೀನಾ ದೇಶ ನಮ್ಮ ಹಾಗೆ ತುಂಬಾ ಪರಂಪರಾಗತವಾದ ಗಿಡಮೂಲಿಕೆಗಳು ಹಾಗೂ ಗಿಡಮೂಲಿಕೆ ತಜ್ಞತೆ ಕೂಡ ನಮ್ಮಲ್ಲಿದೆ. ಅಂದ್ರೆ ಆಯುರ್ವೇದ ಅನ್ನೋದು ನಮಗೊಂದು ಆಯುರ್ವೇದ ಔಷಧ ವಿಜ್ಞಾನವಾಗೇ ಇದೆ. ಆಮೇಲೆ ನಮ್ಮ ಜನಸಂಪತ್ತು ಕೂಡ ಅಪಾರವಾಗಿದೆ. ಹಾಗಿರುವಾಗ ಅಲ್ಲಿಗೆ ನಮಗೆ ಹೋಲಿಸಿದ್ರೆ ಅವಳೊಂದು ಚಿಕ್ಕ ಒಂದು ಹುಲ್ಲಿನಂತಹ ಸಸ್ಯ ಆರ್ಟಿಮಿಸಿನಿನ್ ಅನ್ನೋದು, ಅದನ್ನ ತೆಗೆದು ಅದನ್ನ ಸಂಶೋಧನೆಗೊಳಪಡಿಸಿ ಅದರಲ್ಲಿರೋ ರಾಸಾಯನಿಕ ಯಾವುದು ಅಂತ ಹೊರಗೆ ತೆಗೆದು ಅದು ಮಲೇರಿಯಾಕ್ಕೆ ಆಗಬಹುದು ಅನ್ನೋದನ್ನ ಕಂಡುಹಿಡಿಯೋದು. ನಮ್ಮಲ್ಲಂತೂ ಎಷ್ಟು ಇಲ್ಲ. ಉದಾಹರಣೆಗೆ ಒಂದು ತಿಮ್ಮರೆ ಅಥವಾ ಒಂದೆರಡು ತಗೊಂಡ್ರೆ ಅದನ್ನ ನಾವು ಹೇಳ್ತೀವಿ ಮಧ್ಯಾಹ್ನ ಮಾತ್ರ ಉಣ್ಬೇಕು, ರಾತ್ರಿ ಉಣ್ಬಾರ್ದು ಅಂತ. ಅದು ಯಾಕೆ ಅಂತ ಗೊತ್ತುಂಟ? ಹಾಗೆ ಅದರಲ್ಲಿರೋ ಯಾವ ಸತ್ವ ನಮ್ಮ ಮಿದುಳಿನ ಬೆಳವಣಿಗೆಗೆ ಉತ್ತಮ ಆಗ್ಬಹುದು, ಅದ್ರ ಕೆಮಿಕಲ್ ಹೊಸ ಹೆಸರು ಇಡಬಹುದಾ, ಅದನ್ನ ಯಾವ್ದಾದ್ರು ಈಗಿನ ಜಾಗತಿಕ ರೋಗಗಳಿಗೆ ಯಾವ್ದಕ್ಕಾದ್ರೂ ಬಳಸಬಹುದಾ? ಇಂತಹ ಸಂಶೋಧನೆಗಳು ನಮ್ಮಲ್ಲಿ ಇನ್ನೂ ನಡೆಯಬೇಕು ಅನ್ನೋದೊಂದು. ಇನ್ನೊಂದು ಕೊನೆಗೆ ಸೇರಿಸಿದೆ ಅಂತ ಹೇಳಿದ್ನಲ್ಲ, ಯೂನಸ್ ಫೋರ್ಟನ್ ಅವಳು 168 ವರ್ಷಗಳ ಹಿಂದೆನೆ ಅವಳು ಇಂಗಾಲದ ಡೈಆಕ್ಸೈಡ್ ಇಂದಾಗಿ ಭೂಮಿ ಬಿಸಿ ಆಗ್ತದೆ ಅನ್ನೋದನ್ನ ಕಂಡುಹಿಡಿದವಳು. ಅವಳು ಅತಿ ಸುಲಭವಾದ ಸರಳವಾದ ಪ್ರಯೋಗಗಳನ್ನ ಮಾಡ್ತಾ ಇದ್ಲು. ಅವಳಿಗೆ ಮತ್ತೆ ಗಂಡನ ಒತ್ತಾಸ ಇತ್ತು, ಗಂಡನ್ನೇ ಎಲ್ಲ ತಂದ್ಕೊಡ್ತಿದ್ದ ಗಾಜಿನ ಶೀಶೆ ಅಂತ. ಅದರಲ್ಲಿ ಒಣ ಗಾಳಿ, ಹಸಿ ಗಾಳಿ, ಹಾಗೆ ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ ಅದನ್ನೆಲ್ಲ ತುಂಬಿ ಬಿಸಿಲಲ್ಲಿಟ್ಟು ನೆರಳಲ್ಲಿಟ್ಟು ಎಲ್ಲಾದ್ರೂ ಟೆಂಪರೇಚರ್ ಅಲ್ಲಿ ಮೆಜರ್ ಮಾಡಿ ನೋಡ್ತಾ ಇದ್ಲು. ಆವಾಗ ಅವಳಿಗೆ ಗೊತ್ತಾಗಿತ್ತು CO2 ಅಥವಾ ಇಂಗಾಲದ ಡೈಆಕ್ಸೈಡ್ ಅನ್ನ ಹಾಕಿಟ್ಟ ಜಾಡಿ ತುಂಬಾ ಹೊತ್ತು ಬಿಸಿ ಇರ್ತದೆ, ಅದು ಬೇಗ ಬಿಸಿ ಆಗ್ತದೆ, ತುಂಬಾ ಹೊತ್ತು ಬಿಸಿ ಆಗ್ತದೆ ಅಂತ. ಅದನ್ನ ಅವಳು ಇಡೀ ಭೂಮಿಗೆ ಅನ್ವಯಿಸಿದ್ಲು. ಈಗ ನಾವು ಹೇಳ್ತಾ ಇದೀವಲ್ವಾ, ಕಾರ್ಬನ್ ಡೈಆಕ್ಸೈಡ್ ಇಂದಾಗಿ ಅದು ನಮ್ಮ ಕರಿ ಕಂಬಳಿ ತರ ಸುತ್ತಕೊಂಡಿದೆ. ನಾವು ನಮ್ಮ ಎಲ್ಲಾ ವಾಹನಗಳು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇಂದಾಗಿ ಭೂಮಿ ಬಿಸಿ ಆಗಿದೆ, ಹವಾಮಾನ ವೈಪರೀತ್ಯ ಆಗಿದೆ ಅನ್ನೋದು. ಈಗ ಹವಾಮಾನ ತುರ್ತು ಬಂದಿದೆ ಅಂತ, ಕ್ಲೈಮೇಟ್ ಎಮರ್ಜೆನ್ಸಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇವೆರಡರಲ್ಲೂ ನಾನು ಹೇಳ್ತೀನಿ, ನಮ್ಮ ಇದರಲ್ಲಿ ಮಹಿಳೆ ಪುರುಷ ಯಾರದ್ದು ಭೇದ ಭಾವ ಇಲ್ಲ, ಎಲ್ಲರೂ ಎದುರಿಸಬೇಕಾದಂತ ಸಮಸ್ಯೆ ಇದು. ಈಗ 2020 ಒಂದು ಸಂಶೋಧನೆ ಪ್ರಕಾರ ಆ ವರ್ಷ ಸ್ಮಾರ್ಟ್ ಫೋನ್ ನಿಂದಾಗಿಯೇ ಇಂಗಾಲದ ಡೈಆಕ್ಸೈಡ್ 58 ಕೋಟಿ ಟನ್ ಹೊರಗೆ ಬಿದ್ದಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ನಿಲುವನ್ನ, ನಮ್ಮ ಜೀವ ಶೈಲಿಯನ್ನ ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳುವಂತ ದಿವಸ ಇದು. ಒಂದು ಸ್ವಲ್ಪ ಕೊಳ್ಳುವಾಕ ಸಂಸ್ಕೃತಿಗೆ ಸ್ವಲ್ಪ ಕಡಿವಾಣ ಹಾಕೋಣ. ನಮ್ಮ ನೀರು, ನೆಲ, ಗಿಡ, ಮರ ಇವುಗಳ ಉಳುವಿನತ್ತ ಒಂದು ಸ್ವಲ್ಪ ಲಕ್ಷ್ಯ ಕೊಡೋಣ. ಈ ರೀತಿಯಾಗಿ ಇಡೀ ಭೂಮಿಗೆ ಬಂದಿರೋ ಕಂಟಕವನ್ನ ನಾವೆಲ್ಲರೂ ಸೇರಿ ಎದುರಿಸೋಣ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ವಿಜ್ಞಾನಿಗಳಿಗೆ ನಮ್ಮಲ್ಲಿ ಯಾಕೆ ಸ್ಕೋಪ್ ಇಲ್ಲ ಅಂತ ನಿನ್ನೆ ಅಣ್ಣ ನಾಗೇಶೇಖರ್ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು. ರಾಜೇಶ್ವರಿ ಚಟರ್ಜಿ ಅಂತ ಇಲ್ಲೇ ಸಮೀಪದಲ್ಲಿ ಇದ್ದವರು, ಅವರೊಬ್ರು ವಿಜ್ಞಾನಿ. ಆದ್ರೆ ಚಟರ್ಜಿ ಅಂತ ಅನ್ನೋ ಹೆಸರಿರೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಅದು ಕೋಲ್ಕತ್ತಾದ ಮ್ಯೂಸಿಯಂ ಅಲ್ಲಿ ಅವ್ರದ್ದು ಹೆಸರು, ಫೋಟೋ ಎಲ್ಲ ಇದೆಯಂತೆ. ಇಲ್ಲಿ ಯಾರಿಗೂ ಕೂಡ ಅವ್ರ ಬಗ್ಗೆ ಗೊತ್ತಿಲ್ಲ. ಅದೇ ರೀತಿ ಈಗ ನಮ್ಮ ನಡುವೆ ದೀಪಾ ಅವರಿದ್ದಾರೆ, ಡಾಕ್ಟರ್ ದೀಪಾ ಅವರಿದ್ದಾರೆ. ಆಮೇಲೆ ಈಗ ಸನ್ಮಾನಗೊಳ್ಳಿಗಿರೋ ಶಿಲ್ಪಾ ಇದ್ದಾರೆ. ಶಿಲ್ಪಾ ಕೂಡ ಟೆಲಿಕಾಂ ಇಂಜಿನಿಯರ್. ಅವರೆಲ್ಲ ಮಾಡೋ ಸಣ್ಣ ಪುಟ್ಟ ಸಾಧನೆಗಳು ಕೂಡ ಈ ರೀತಿ ನಾವು ಸನ್ಮಾನ ಕೊಟ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಬ್ರಿಗೊಬ್ರು ಹಂಚ್ಕೊಂಡ್ರೆ
ಅಷ್ಟೇ ಯಾಕೆ ಇದೊಂದು ಇಂಥ ಒಂದು ಮಹಿಳೆಯರ ಬಗ್ಗೆ ಪುಸ್ತಕವನ್ನು ಬರೆದಿದ್ದು ಕೂಡ ಮಹಿಳೆಯರ ಬಗ್ಗೆ ಅವ್ರ ವಿಜ್ಞಾನದ ಬಗ್ಗೆ ನಾವು ಜನರಲ್ಲಿ ಹೆಚ್ಚು ಪ್ರಸಾರ ಮಾಡುವಂತ ಒಂದು ಕಾರ್ಯ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಗೊತ್ತಿರೋದನ್ನ ನಮ್ಮ ಅಕ್ಕಪಕ್ಕದ ಮಹಿಳೆಯರು ಮಾಡ್ತಾ ಇರೋದನ್ನ ನಾವು ಅವರಿಗೆ ಗೌರವ ಸಮೇತವಾಗಿ ಅವರಿಗೆ ನಾವು ಸ್ವಲ್ಪ ಅವರ ಬಗ್ಗೆ ನಾವು ಹೇಳ್ಕೊಳ್ಬೇಕು. ಅದ್ರಲ್ಲಿ ಯಾವುದೇ ನಾಚಿಕೆ ಇದು ಬೇಡ ಅಂತ. ಸೊ ಇಷ್ಟು ಹೇಳಿ ನಾನು ಮಾತು ನಿಲ್ಲಿಸ್ತೇನೆ. ಇವತ್ತು ಸನ್ಮಾನ ಬರುತ್ತಾ ಇರುವ ಎಲ್ಲ ವಿದ್ಯಾರ್ಥಿನಿಯರು, ವಿಜ್ಞಾನಿಗಳು ಅವರೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಹಾಗೂ ಕೆಪಿಟಿಸಿ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ಗಾಯತ್ರಿ ಸರ್ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನೆರೆದಿರುವ ಸ್ನೇಹಿತ ಸಜ್ಜನರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಐ ಥಿಂಕ್ 114ನೇ ಮಹಿಳಾ ದಿನಾಚರಣೆ. ಪ್ರತಿಯೊಂದು ಮಹಿಳಾ ದಿನಾಚರಣೆಯಲ್ಲೂ ಏನಾದ್ರೂ ಒಂದು ವಿಶೇಷ ಇದ್ದೇ ಇರುತ್ತೆ. ಇವತ್ತಿನ ವಿಶೇಷ ಸಾಧಕಿಯರನ್ನ ಗುರುತಿಸಿ ಅವರ ಒಂದು ಸಾಧನೆಯನ್ನ ನಮ್ಮ ಒಂದು ಗುರುತಿನ ಮೂಲಕ ಅವ್ರಿಗೆ ಇನ್ನೂ ಸ್ವಲ್ಪ ಉತ್ತೇಜನ ಕೊಡೋದು ಅಂತ ಆಗಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಗುರುತರವಾದ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಪುಸ್ತಕ ಬರೆದ ಲೇಖಕಿ ಮತ್ತು ಅದನ್ನ ಬಿಡುಗಡೆ ಮಾಡ್ತಾ ಇರೋ ಇನ್ನೊಬ್ಬರು ಸಾಧಕಿಯರ ಪರಿಚಯ ಮಾಡೋ ಸದಾವಕಾಶ ಇವತ್ತು ನನಗಿದೆ. ನನ್ನ ಹೆಸರು ದಿವ್ಯಾ ಅಂತ. ಒಂದು 2 ಮಾತು ಭೂಮಿ ಬುಕ್ಸ್ ಪ್ರಕಾಶನದ ಬಗ್ಗೆ. ಸುಮಾರು 14 ವರ್ಷದಿಂದ ಭೂಮಿ ಬುಕ್ಸ್ ಪ್ರಕಾಶನದಿಂದ ಪುಸ್ತಕಗಳನ್ನ ಹೊರಲಾಗ್ತಾ ಇದ್ದೀವಿ. ಮುಖ್ಯವಾಗಿ ವಿಜ್ಞಾನ, ಪರಿಸರ, ಕೃಷಿ ಈ ವಿಷಯಗಳಿಗೆ ಸಂಬಂಧಿತವಾಗಿ ಸುಮಾರು ಇದುವರೆಗೂ 42 ಪುಸ್ತಕಗಳು ಪ್ರಕಾಶನಗೊಂಡಿವೆ. ಇವತ್ತು ಬಿಡುಗಡೆ ಆಗ್ತಾ ಒಂದು ವಿಶೇಷ ಏನಂದ್ರೆ ಪ್ರತಿ ಪುಸ್ತಕ ಪ್ರಕಟಣೆ ಆಗಿ ಅದು ಹೊರತಂದಾಗ ಭೂಮಿ ಬುಕ್ಸ್ ಪ್ರತಿಜ್ಞೆ ಏನಂದ್ರೆ ಅಟ್ಲೀಸ್ಟ್ 2 ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸಿ ಅದನ್ನ ಮರವಾಗಿ ಬೆಳೆಯೋಂಗೆ ನೋಡ್ಕೊಳ್ಳೋ ಬೆಂಗಳೂರಿನ ಹೊರಗಡೆ ಒಂದು ಸ್ಫೂರ್ತಿವನ ಅಂತ ಇದೆ. ಅಲ್ಲಿ ಪ್ರತಿ ಪುಸ್ತಕ ಬಿಡುಗಡೆ ಆದಾಗ 2 ಗಿಡ ನೆಡೋ ಪ್ರತಿಜ್ಞೆ ಭೂಮಿ ಬುಕ್ಸ್ ಪ್ರಕಾಶನಗೊಂಡು ಇದು ನಿಜಕ್ಕೂ ಒಂದು ಶ್ಲಾಘನೀಯ ಕೆಲಸ. ನೀವು ಒಂದೊಂದು ಪುಸ್ತಕ ಕೊಂಡಾಗ್ಲೂ ನೀವು ಅದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ, ಆ ಗಿಡಕ್ಕೆ ನೀವು ನೀರು ಉಣಿಸ್ತಾ ಇದ್ದೀರಾ. ಹಾಗಾಗಿ ತಗೊಳ್ತಾ ಇರೋ ಎಲ್ಲರಿಗೂ ಕೂಡ ಧನ್ಯವಾದ. ಮೊದಲಿಗೆ ಲೇಖಕಿಯ ಪರಿಚಯ. ಸರೋಜಾ ಪ್ರಕಾಶ್ ಇವರು ಪಶ್ಚಿಮ ಘಟ್ಟ ಸಹ್ಯಾದ್ರಿಯ ಮಡಿಲಲ್ಲಿ ಹುಟ್ಟು ಬೆಳೆದವರು. ಭೌತ ವಿಜ್ಞಾನದಲ್ಲಿ MSc ತಗೊಂಡು ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಮಂಗಳೂರು ಇಲ್ಲೆಲ್ಲ ಕಾಲೇಜು ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಶಾಲಾ ಪುಸ್ತಕಗಳ ಜೊತೆಗೆ ಮಾಸಪತ್ರಿಕೆ ಹಾಗೂ ಇತರ ಪುಸ್ತಕಗಳನ್ನ ತುಂಬಾ ಓದೋ ಹವ್ಯಾಸ ಅನ್ನೋಕ್ಕಿಂತ ಹುಚ್ಚು ಅನ್ಬೋದು. ಅವರ ಮೊದಲ ಕೃತಿ ಚಿಲಿ ದೇಶದ ನೈಜ ಕಥಾನಕದ ಗಣಿಯಲ್ಲಿ ಸಿಕ್ಕಾಕೊಂಡಿದ್ದ ಕೆಲವು ಗಣಿ ಕಾರ್ಮಿಕರನ್ನ ಹೊರತೆರೆದ ಅತ್ಯಂತ ರೋಚಕವಾದ ನೈಜ ಘಟನೆಯ ಕುರಿತು ಚಿಲಿಯ ಕಲಿಗಳು ಅಂತ, ಅದನ್ನು ಕೂಡ ಭೂಮಿ ಬುಕ್ಸ್ ಇಂದಾನೆ ನಾವು ಪ್ರಕಾಶನ ಮಾಡಿದ್ವಿ. ಇವರು ಆಗಾಗ ಸುಧಾ ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಅವರ ಲೇಖನ ಪ್ರಕಟ ಆಗ್ತಾನೆ ಇರುತ್ತೆ. ವಿಜ್ಞಾನ, ಪರಿಸರ, ಕೈತೋಟದ ಬಗ್ಗೆ ಬರಿತಾ ಇರ್ತಾರೆ. ಇಂದಿನ ವಿಶೇಷ ಪುಸ್ತಕ ವಿಜ್ಞಾನದ ಜಾಡು ಬದಲಿಸಿದ ಜಾಣೆಯರು. ಅದರಲ್ಲಿ 13 ಜನ ಮಹಿಳಾ ವಿಜ್ಞಾನಿಗಳ ಬಗ್ಗೆ ಅವರು ಅತ್ಯಂತ ಆಸಕ್ತಿಯಿಂದ 13 ಜನರ ಬಗ್ಗೆ ಹುಡುಕಿ ಬರೆದಿದ್ದಾರೆ. ಇದಲ್ಲದೆ ಅವರ ಬೇರೆ ಕೆಲವು ಪುಸ್ತಕಗಳು ಕೂಡ ಪ್ರಕಟ ಆಗಿದೆ. ಇವರ ಆಸಕ್ತಿ ಬರೀ ಭೌತಶಾಸ್ತ್ರಕ್ಕೊಂದೇ ಅಲ್ಲ, ಮನೆ ಅಂಗಳದಲ್ಲಿ ಸದಾ ಪ್ರಯೋಗಶೀಲರಾಗಿರ್ತಾರೆ. ಹೂ ಮತ್ತೆ ತರಕಾರಿ ಗಿಡಗಳಿಗೆ ಕಸಿ ಮಾಡೋದು ಇವರ ಅತ್ಯಂತ ಫೇವರೇಟ್ ಹವ್ಯಾಸ ಆಗಿದೆ. ಅದನ್ನ ಮಾಡೋದೊಂದೇ ಅಲ್ಲ, ಇದನ್ನ ಇನ್ನೊಬ್ಬರಿಗೂ ಕೂಡ ಕಲಿಸ್ತಾರೆ. ಮಂಗಳೂರಲ್ಲಿ ಶಾಲೆಯ ಕೈತೋಟ, ಮನೆ ಅಂಗಳದಲ್ಲಿ ಕೈತೋಟ ಇದನ್ನ ಮಾಡೋ ಬಗ್ಗೆ ಕಾರ್ಯಾಗಾರಗಳು ಕೂಡ ನಡೆಸ್ತಾ ಇರ್ತಾರೆ. ಹಾಡೋದು ಕೂಡ ಇವರ ಒಂದು ಹೆಚ್ಚಿನ ಹವ್ಯಾಸಗಳಲ್ಲಿ ಒಂದು. ಜೊತೆಗೆ ಇವರ ಎಲ್ಲ ಅಭ್ಯಾಸ ಸಾಹಸಗಳಿಗೂ ಇವರ ಪತಿ ಜೊತೆಯಾಗಿರ್ತಾರೆ. ಪುಸ್ತಕ ಬಿಡುಗಡೆ ಮಾಡ್ತಾರೆ ಇನ್ನೊಬ್ರು ಮಹಿಳಾ ಸಾಧಕಿ ಡಾಕ್ಟರ್ ದೀಪಾ. ಇವರು ಚಿತ್ರದುರ್ಗ ಜಿಲ್ಲೆಯವರು. ಇವರ ಸಾಧನೆಗಳ ಪಟ್ಟಿ ನಿಜಕ್ಕೂ ಬಹಳ ಉದ್ದವಾಗಿದೆ. ಮೇಡಮ್ ಅದನ್ನ BScಯಲ್ಲಿ 5ನೇ ರ್ಯಾಂಕು, MScಯಲ್ಲಿ ಫಸ್ಟ್ ರ್ಯಾಂಕ್ ಮತ್ತು ರಾಸಾಯನಶಾಸ್ತ್ರದಲ್ಲಿ 2003ರಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರ್ತಾರೆ. ಇವರು 2012ರಲ್ಲಿ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೌತ ವಿಜ್ಞಾನ ಇಲಾಖೆಯಲ್ಲಿ ರಸಾಯನ ತಜ್ಞೆಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಕಚೇರಿಯಲ್ಲಿ ಹಿರಿಯ ರಸಾಯನ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಓದುವ ಹವ್ಯಾಸ ಮತ್ತು ಕನ್ನಡದಲ್ಲಿ ವಿಜ್ಞಾನ ಲೇಖನಗಳನ್ನು ಓದುವ ಅಭ್ಯಾಸ, ಜೊತೆಗೆ ವಿಜ್ಞಾನ ಲೇಖನಗಳನ್ನು ಬರೀತಾರೆ ಮತ್ತು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅದನ್ನು ಅನುವಾದ ಕೂಡ ಮಾಡ್ತಾರೆ. ಕನ್ನಡದ ಎಷ್ಟೋ ಪತ್ರಿಕೆಗಳಲ್ಲಿ ಇವರ ವೈಜ್ಞಾನಿಕ ಲೇಖನಗಳು ಪ್ರಕಟ ಆಗಿದೆ.
ಉದಯಭಾನು ಅಧ್ಯಯನ ಕೇಂದ್ರದ ವಿಜ್ಞಾನ ತಂತ್ರಜ್ಞಾನ ಅಧ್ಯಯನಾಂಗ ಬೆಂಗಳೂರು ಇವರು ಪ್ರಕಟಗೊಳಿಸಿದ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ದರ್ಶನ ಗ್ರಂಥಕ್ಕಾಗಿ ರಾಸಾಯನಶಾಸ್ತ್ರ ವಿಭಾಗಕ್ಕೆ ವಿಭಾಗೀಯ ಸಂಪಾದಕರಾಗಿ 3 ಅಧ್ಯಾಯ ಬಂದಿದ್ದಾರೆ. ಹೈಸ್ಕೂಲ್ ಹಂತದ ಮಕ್ಕಳಿಗಾಗಿ ವಿಜ್ಞಾನ ಪುಸ್ತಕ ಎಕ್ಸ್ಪ್ಲೋರಿಂಗ್ ನೇಚರ್ ಪುಸ್ತಕವನ್ನು ಕೂಡ ಕನ್ನಡಕ್ಕೆ ಅನುವಾದ ಮಾಡಿರ್ತಾರೆ. ಮಕ್ಕಳಿಗಾಗಿ ಕನ್ನಡದಲ್ಲಿ ಸುಲಭವಾಗಿ ಬರೆಯೋದು ಅಂತ ಸುಲಭ ಕೆಲಸ ಅಲ್ಲ, ಅಂತ ಕೆಲಸ ಕೂಡ ಇದು ಮಾಡಿದ್ದಾರೆ. ಆಕಾಶವಾಣಿಯ ವಿಜ್ಞಾನ ಸಂವಹನ ಕಾರ್ಯಕ್ರಮಗಳಲ್ಲಿ ಇವರು ಪಾಲ್ಗೊಂಡಿರ್ತಾರೆ. ಆಕಾಶವಾಣಿಯಲ್ಲಿ ಪ್ರಸಾರ ಆಗುತ್ತಿದ್ದ ನಿತ್ಯ ವಿಜ್ಞಾನದಲ್ಲಿ 45ಕ್ಕೂ ಹೆಚ್ಚು ವಿಷಯಗಳನ್ನು ಇವರು ಪ್ರಸ್ತುತ ಮಾಡಿದ್ದಾರೆ. ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಕೂಡ ಇವರು ಹಲವಾರು ಉಪನ್ಯಾಸ ಕೊಟ್ಟಿದ್ದಾರೆ. ಇದಲ್ಲದೆ ಹಲವಾರು ವಿಜ್ಞಾನ ಮಾಸಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತಾನೇ ಇದ್ದಾರೆ. ಹೀಗೆ ಅವರ ಬಗ್ಗೆ ಹೇಳ್ದಂಗೆ ಹೇಳ ಹೊರಟ್ರೆ ಅದು ಸುಮಾರಾಗುತ್ತೆ. ಸದ್ಯಕ್ಕೆ ಇವಿಷ್ಟನ್ನ ಅರಗಿಸಿಕೊಂಡು ಮುಂದೆ ಅವರ ಸಾಧನೆಗಳನ್ನ ಮತ್ತು ಅವರ ವಿಚಾರಗಳನ್ನ ಅವರು ಮಾತಾಡಲಿಕ್ಕೆ ಕೇಳೋಣ. ಜೊತೆಗೆ ಓದೋ ಅಭ್ಯಾಸ ಬರೆಯೋ ಅಭ್ಯಾಸ ತಮ್ಮಗೊಂದೇ ಅಲ್ಲದೆ ತಮ್ಮ ಮಗಳಿಗೂ ಕೂಡ ಈಗಾಗಲೇ ಚಟವನ್ನ ಅಂಟಿಸಿದ್ದಾರೆ. ಇವರಿಬ್ಬರ ಪರಿಚಯದ ಮೂಲಕ ನನಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಕೆಪಿಟಿಸಿಎಲ್ ಲೆಕ್ಕಾಧಿಕಾರಿಗಳ ಅಸೋಸಿಯೇಷನ್ ಅವರು ಪ್ರತಿ ತಿಂಗಳು 2ನೇ ಶನಿವಾರ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೇ ಇರ್ತಾರೆ. ಅವರು ರೂವಾರಿ ನಮ್ಮ ಸ್ನೇಹಿತರು ವಿಶೇಷ ಗಾಯಕಿ ಅವರು. ಹೀಗೆ ಒಂದ್ಸರಿ ಮಾತು ಬಂತು, ನಮ್ದೊಂದು ಪುಸ್ತಕ ಬಿಡುಗಡೆ ಆಗೋದಿದೆ, ರೆಡಿ ಆಗಿದೆ. ಮಹಿಳೆಯರ ಬಗ್ಗೆನೇ ಬರೆದಿರೋದು, ಮಹಿಳೆಯರ ಬಗ್ಗೆ ವಿಜ್ಞಾನಿಗಳ ಬಗ್ಗೆ ಬರೆದಿರೋದ್ರಿಂದ ಅದು ನಮ್ದೊಂದು ಭೂಮಿ ಬುಕ್ಸ್ ಅಂತ ಪ್ರಕಾಶನ ಸಂಸ್ಥೆ ಇದೆ. ಈಗ ಅವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಒಳ್ಳೇದಾಯ್ತಲ್ಲ, ನಾವೇ ಮಾಡೋಣ, ಯಾಕೆ ಮಾಡಬಾರ್ದು, ನಮ್ದು ಹೆಣ್ಣು ಕಾರ್ಯಕ್ರಮ ನಡೀತಾ ಇರುತ್ತೆ, ನಮ್ಮ ಇದರಿಂದಾನೇ ಬಿಡುಗಡೆ ಮಾಡೋಣ ಅಂತಂದ್ರು. ಅದು ಅಚಾನಕ್ಕಾಗಿ ಅಂದ್ರೆ ಕಾಲಕಾರ್ಯವಾಗಿ ಏನಾಗಿದೆ, 2ನೇ ಶನಿವಾರ ಅದು ಮಹಿಳಾ ದಿನಾಚರಣೆ ದಿನಾನೇ ಬಂದಿರೋದು, ಮಹಿಳೆಯರ ಬಗ್ಗೆನೆ ಮಹಿಳೆ ಬರೆದಿರೋದು, ಮಹಿಳೆ ಪಬ್ಲಿಷ್ ಮಾಡಿರೋದು ಪುಸ್ತಕ ಆಗಿರೋದ್ರಿಂದ ನಮ್ಗೆ ಒಂಥರ ಡಬಲ್ ಖುಷಿ ಆಯ್ತು, ಒಪ್ಕೊಂಡು. ಹಾಗಾಗಿ ಅವರು ಪ್ರತಿ ತಿಂಗಳು 2ನೇ ಶನಿವಾರ ಇದನ್ನು ತಪ್ಪಿಸ್ದೆ ಒಂಥರ ಇದ್ರ ಹಾಕ್ಕೊಂಡು ಹುಡುಕ್ತಾ ಇರ್ತಾರೆ ಅವರು ಗಾಯತ್ರಿ ಅವರು. ಕವಿತೆ ಕಾಣಂತ ರವಿ ಕಾಣಂತ ಕವಿ ಕಾಣ್ತಂತೆ, ರವಿ ಕವಿ ಯಾರು ಕಾಣದೇ ಇರೋದು ಗಾಯತ್ರಿ ಅವ್ರಿಗೆ ಕಾಣುತ್ತೆ. ಎಲ್ಲೆಲ್ಲೋ ಇರೋ ಪ್ರತಿಭೆಗಳನ್ನ ಹುಡುಕಿ ನಮ್ಗೆ ಗೊತ್ತಿರಲ್ಲ, ಇವರು ಇದ್ದಾರೆ ಇಷ್ಟು ಪ್ರತಿಭೆ ಇರೋರು ಅಂತ ಪ್ರತಿಭೆಯನ್ನು ಕನಕರಿಸಿ ಇಲ್ಲಿ ಸನ್ಮಾನ ಮಾಡೋದು, ಅವರಿಂದ ಕಾರ್ಯಕ್ರಮ ಏರ್ಪಡಿಸೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸೋದು ಮಾಡ್ತಾನೆ ಇರ್ತಾರೆ. ಜೊತೆಗೆ ಬೇರೆ ತರ ಸಂಪನ್ಮೂಲ ವ್ಯಕ್ತಿಗಳಿಂದ ಆರೋಗ್ಯದ ಬಗ್ಗೆ ಭಾಷಣಗಳು ಮಾಡಿಸೋದು, ಮನೋದೌರ್ಬಲ್ಯ ಇರಲಿ ಅಥವಾ ಫಿಸಿಯೋಥೆರಪಿ ಇರಲಿ, ಎಲ್ಲಾ ತರದ್ದು ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಾತಾಡಿಸ್ತಾ ಇರ್ತಾರೆ. ಜೊತೆಗೆ ಆಧ್ಯಾತ್ಮದ ಕಾರ್ಯಕ್ರಮಗಳು, ಜೊತೆ ಸಂಗೀತಗಾರರಿಂದ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯ ಈ ತರದ ಕಾರ್ಯಕ್ರಮಗಳು ನಡೀತಲೇ ಇರುತ್ತೆ. ಪುಸ್ತಕ ಬಿಡುಗಡೆ, ವಿಶೇಷತೆಗಳನ್ನು ಕರೆಸಿ ಮಾತಾಡೋದು, ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ಎರಡನ್ನೂ ಮಾಡ್ತಿರ್ತಾರೆ. ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ನಾವು ಬಂದಿದ್ದೀವಿ, ಎಂತ ಪ್ರತಿಭೆಗಳನ್ನು ಬರ್ತಾ ಇದಾರಲ್ಲ ಇವರು ಅಂತ. ಅದಕ್ಕೆ ಇವತ್ತು ನಮಗೆ ಕೆಪಿಟಿಸಿಎಲ್ ಅಸೋಸಿಯೇಷನ್ ಅವರಿಗೆಲ್ಲ ನಮ್ಗೆ ಧನ್ಯವಾದ ಏನಂದ್ರೆ ನಮ್ಮ ಪುಸ್ತಕನ ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆಲ್ಲ ತುಂಬಾ ಧನ್ಯವಾದಗಳು.